ಎನ್ನ ತ್ರಿವಿಧಾತ್ಮರು ನಿಮ್ಮ ಹೆಂಡಿರು, ಸತ್ವರಜತಮಂಗಳು ನಿಮ್ಮ ಪೃಥ್ವಿರಯ್ಯ, ಅಂತಃಕರಣ ಚತುಷ್ಟಯಗಳು ನಿಮ್ಮ ಮಂತ್ರಿಗಳಯ್ಯ, ಪಂಚೇಂದ್ರಿಯಗಳು ನಿಮ್ಮ ಪರಿಹಾರಯ್ಯ, ಅರಿಷಡ್ವರ್ಗಗಳು ನಿಮ್ಮ ತೊತ್ತಿರು, ಸಪ್ತಧಾತುಗಳು ನಿಮ್ಮ ಬಾಣಿಸಿಗರಯ್ಯ, ಅಷ್ಟಮದಗಳು ನಿಮ್ಮ ದಶ ವಾಯುಗಳಯ್ಯ, ನವರಸಂಗಳು ನಿಮ್ಮ ಭಂಡಾರಿಗಳಯ್ಯ, ದಶವಾಯುಗಳು ನಿಮ್ಮ ಚಕ್ರ ಚಾಮರ ಸೀಗುರಿಗಳು, ಷೋಡಸೋಪಚಾರಗಳು ನಿಮ್ಮ ರಾಣಿವಾಸ, ಶಂಭು ಸೋಮನಾಥಲಿಂಗ ನಿಮ್ಮೆಂಗನ್ನ ಕಾಯ ಮುಂತಾಗಿ ಬಹುತರ ದೃಷ್ಟಿಕೋನ ನೋಡಯ್ಯ. ಮನಸ್ಸಿನ ವಿಚಾರಧಾರೆಯನ್ನ ಕುರಿತು ನಿನ್ನೆಯಿಂದ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ನಿನ್ನೆ ನಾನೊಂದು ಮಾತನ್ನು ಹೇಳಿದೆ. ಈ ದೇಹವನ್ನು ಆಳುವ ರಾಜ ಮನಸ್ಸು. ಅವರಿಗವರ ಮನವೇ ಬ್ರಹ್ಮನೋಡ, ಅವರಿಗವರ ಮನವೇ ಬ್ರಹ್ಮನೋಡ. ಬ್ರಹ್ಮ ಅಂತಂದ್ರೆ ದೊಡ್ಡದು, ಬ್ರಹ್ಮ ಅಂತ ಹೇಳಿದ್ರೆ ದೊಡ್ಡದು. ಇಲ್ಲಿ ಒಂದು ಸಾಲು, ಅವರಿಗವರ ಮನವೇ ಬ್ರಹ್ಮನೋಡ. ಬ್ರಹ್ಮ ಅನ್ನತಕ್ಕಂಥದ್ದು ಬಹಳ ಅತಿ ಅದ್ಭುತವಾದಂಥ ಒಂದು ಶಕ್ತಿ. ಅದು ಜಗತ್ತಿನಲ್ಲಿ 3 ಶಕ್ತಿಗಳಿವೆ: ಸೃಷ್ಟಿ, ಸ್ಥಿತಿ, ಲಯ. ಅದಕ್ಕೆ 3 ಹೆಸರು ಕೊಟ್ಟಿದ್ದಾರೆ. ಸೃಷ್ಟಿಗೆ ಬ್ರಹ್ಮ, ಸ್ಥಿತಿಗೆ ವಿಷ್ಣು, ಲಯಕ್ಕೆ ರುದ್ರ ಅಂತ ಕರೀತಾರೆ. ಇಲ್ಲಿ ಸೃಷ್ಟಿಗೆ ವಿಷ್ಣು ಅಂತ ಕರೆದಿದ್ದಾರೆ, ಅಲ್ಲ ಬ್ರಹ್ಮ ಅಂತ ಕರೆದಿದ್ದಾರೆ. ಹಾಗಾಗಿ ಇಲ್ಲಿ ಈ ಸೃಷ್ಟಿಗೆ ಬ್ರಹ್ಮ ಅಂತ ಕರೆದಿರುವಂತಹ ರೀತಿಯನ್ನು ನೋಡಿದಾಗ ಅವರಿಗವರ ಮನವೇ ಒಲಿದುದೇ ಬ್ರಹ್ಮ ಅಂತ ಅವರು ಶರಣ. ಈ ಮನಸ್ಸಿನಲ್ಲಿ ಏನೇನು ಸೃಷ್ಟಿ ಆಗ್ತದೆ ಅದೆಲ್ಲವೂ ಬ್ರಹ್ಮ. ಕೂಡಲ ಸಂಗಮ ದೇವರ ನಿಲುವು ಹೇಗಿತ್ತು ಅಂದ್ರೆ ಸದ್ಗುರುವಿನ ಚಿತ್ತದಂದಿತ್ತು. ಅದಕ್ಕೆ ಚಿತ್ತ ಅಂತ ಕರೀತಾರೆ. ಕೂಡಲ ಸಂಗಮ ದೇವರ ನಿಲುವು ಹೇಗಿತ್ತು ಅಂದ್ರೆ ಸದ್ಗುರುವಿನ ಚಿತ್ತದಂದಿರ್ತಿತ್ತು. ಇಲ್ಲಿ 3 ಯಾಕೆ ಈ ಪದಗಳನ್ನು ಬಳಸಿದ್ರು? ವಿಷ್ಣು, ಬ್ರಹ್ಮ, ರುದ್ರ. ಬ್ರಹ್ಮನ ಮನಸ್ಸಿಗೆ ಯಾಕೆ ಬ್ರಹ್ಮನನ್ನು ಹೋಲಿಸು? ಸೃಷ್ಟಿಗೆ ಯಾಕೆ ಹೋಲಿಸು? ಈ ದೇಹದಲ್ಲಿ ಎಲ್ಲವೂ ಪ್ರಾರಂಭ ಆಗುವುದೇ ಮನಸ್ಸಿನಿಂದ. ಪ್ರತಿಯೊಂದು ಬಯಕೆಗಳ ಪ್ರಾರಂಭ ಆಗುವುದೇ ಮನಸ್ಸಿನಿಂದ. ಈ ಸೃಷ್ಟಿ ಉಗಮವಾಗಿರ್ತಕ್ಕಂಥದಕ್ಕೆ ಬ್ರಹ್ಮ ಅಂತ ಹೇಳುದು. ಬ್ರಹ್ಮ ಅಂದ್ರೆ ಯಾವುದರಿಂದ ಉತ್ಪರಿಸಲ್ಪಟ್ಟಿದೆಯೋ, ಯಾವುದರೊಳಗೆ ತನ್ನನ್ನು ತನ್ನ ಅಸ್ತಿತ್ವದಲ್ಲಿ ಇಟ್ಟುಕೊಂಡಿದೆಯೋ, ಯಾವುದರೊಳಗೆ ತನ್ನೆಲ್ಲವನ್ನ ಲಯವಾದಾಗ ತನ್ನಲ್ಲಿ ಗರ್ಭಿಸಿಕೊಳ್ಳುವುದು, ಅದುವೇ ಬ್ರಹ್ಮ. ಹಾಗೆ ಸೃಷ್ಟಿಗೆ ಕಾರಣಕರ್ತರಾಗಿರ್ತಕ್ಕಂತಹ ಆ ಪರಮಾತ್ಮನೇ ಮನಸ್ಸು. ಅದಕ್ಕೆ ಮನವೇ ಲಿಂಗ, ಮನವೇ ಲಿಂಗ, ಮನವೇ ಲಿಂಗ. ಇಲ್ಲಿ ಬಹಳ ಮುಖ್ಯವಾಗಿ ಮನಸ್ಸು ಅನ್ನತಕ್ಕಂಥ ವಸ್ತು ಇದೆಯಲ್ಲ, ಇಟ್ ಈಸ್ ವೆರಿ ವೆರಿ ಬ್ಯೂಟಿಫುಲ್ ಆದಂತಹ ಒಂದು ಅಂಗ ಈ ದೇಹದಲ್ಲಿ. ಈ ದೇಹದ ಕಾರ್ಯಾಂಗವೇ ಮನಸ್ಸು.
ಇಡೀ ಸಂಪೂರ್ಣವಾದಂತಹ ದೇಹದ ಕಾರ್ಯಾಂಗ ಇದೆಯಲ್ಲ, ಇದು ಮನಸ್ಸು. ಅದಕ್ಕೆ ಸಿಗ್ಮಂಡ್ ಫ್ರೈಡ್ ಅನ್ನತಕ್ಕಂಥ ಪಾಶ್ಚಾತ್ಯ ತತ್ವಜ್ಞಾನಿ ಒಳ ಮನಸ್ಸು ಮತ್ತು ಹೊರ ಮನಸ್ಸು ಅಂತ ಹೇಳ್ತಾರೆ. ಬಹಳ ಜನರಿಗೆ ಮನಸ್ಸನ್ನ ಹೇಗೆ ಏಕಾಗ್ರತೆ ಮಾಡಬೇಕು ಅನ್ನತಕ್ಕಂಥದ್ದು ಒಂದು ದೊಡ್ಡ ಹಂಬಲ, ಒಂದು ಕ್ಯೂರಿಯಾಸಿಟಿ. ಈ ಹರಿಯುವಂತ ಮನಸ್ಸನ್ನ ಹೇಗೆ ತಂದು ಹಿಡಿದು ನಿಲ್ಲಿಸೋದು. ಇದು ಹರಿಯುತ್ತದೆ ಕರೆಂಟಿಗಿಂತ ವೇಗ, ಗಾಳಿಗಿಂತ ವೇಗ. ಮನಸ್ಸಿದೆಯಲ್ಲ, ಗಾಳಿಗಿಂತಲೂ ಬಹಳ ವೇಗ. ಎಷ್ಟು ದೊಡ್ಡ ವೇಗ ಅಂತ ನೀವು ಹೇಳ್ಬೇಕಂದ್ರೆ ಸುಮ್ಮನೆ ಈಗ ಕಣ್ಣು ಮುಚ್ಕೊಂಡು ನಿಮ್ಮ ಮನಸ್ಸಿಗೆ ನೀವು ಹೇಳ್ಬೇಕು. ಈಗ ಕಣ್ಣು ಮುಚ್ಕೊಂಡು ನಿಮ್ಮ ಮನಸ್ಸಿಗೆ ನೀವು ಹೇಳ್ಬೇಕು, ನನಗೆ ವಿಧಾನಸೌಧ ತೋರಿಸು. ತೋರಿಸ್ತದೆ, ಕೊಡುತ್ತಲ್ಲೇ ತೋರಿಸು. ಮನಸ್ಸನ್ನು ಹೀಗೆ ಕಣ್ಣು ಮುಚ್ಚಿಕೊಂಡು ನನಗೆ ಕಾಲೇಜಿನ ಪಾಠ ಮಾಡುವ ಪ್ರಾಚಾರ್ಯರನ್ನು ತೋರಿಸು. ತೋರಿಸ್ತದೆ. ಅಷ್ಟು ಅತಿ ಅದ್ಭುತವಾದಂತಹ ಒಂದು ಶಕ್ತಿ ಅದು. ಆ ಮನಸ್ಸನ್ನ ಇವತ್ತು ಏಕಾಗ್ರತೆಯಿಂದ ಇಟ್ಟುಕೊಂಡಿದೆ ಅಂದ್ರೆ ಬದುಕು ಸುಂದರ ಅಂತ ಎಲ್ಲರೂ ಹೇಳೋದು. ಎಲ್ಲರ ಗುರಿನೇ ಅದು, ಎಲ್ಲರ ಗುರಿನೇ ಅದು. ಗುರಿನೇನಿಲ್ಲ. ಆದ್ರೆ ಏನು ಮಾಡಬೇಕು? ಈ ಮನಸ್ಸು ಬಹಳ ಸುಂದರನೇ. ಆದ್ರೆ ಮನಸ್ಸು ಏನು ಮಾಡ್ತದೆ? ತನುವಿನ ಕೊರತೆಗೆ ಸುಳಿದು, ಮನದ ಕೊರತೆಗೆ ನೆನೆದು, ಭಾವದ ಕೊರತೆಗೆ ತಿಳಿದು, ಶಬ್ದದ ಕೊರತೆಗೆ ಉಳಿದುಳಿದು ಗುಹೇಶ್ವರನೆಂಬ ಲಿಂಗವು ಮನದಲ್ಲಿ ನೆಲೆಗೊಳ್ಳಲಾಗಿ ಅಂತ ಬರೀತಾರೆ. ತನುವಿನ ಕೊರತೆಗೆ ಸುಳಿದು, ಒಂದಿಷ್ಟು ಕೊರತೆ ಅದ ತನುವಿನಲ್ಲಿ. ಕೊರತೆ ಇದೆಯಲ್ಲೋ? ಇದ್ದೇ ಇದೆ. ತನುವಿನಲ್ಲಿ ಕೊರತೆ ಇಲ್ಲದವರು ಯಾರೂ ಇಲ್ಲ. ಎಲ್ಲರೂ ಸಹ ರೂಪವಂತರಾಗಿರ್ಬೇಕು ಅಂತಾನೆ ಬಯಸ್ತಾರೆ. ಅದೊಂದು ದೊಡ್ಡ ಕೊರತೆ. ಬಹಳ ಜನ ಎದ್ದಿದ್ದ ಕೂಡಲೇ ಏನ್ ನೋಡ್ಕೋತಾರೆ? ಕನ್ನಡಿ ನೋಡ್ಕೊಳ್ತಾರೆ. ಬಹಳ ಸಲ ಕನ್ನಡಿಯನ್ನ ನೋಡ್ಕೊಳ್ತಾರೆ. ಯಾಕೆ ಕನ್ನಡಿ ನೋಡ್ಕೋತಾರೆ? ಬಹಿರಂಗದ ರೂಪ ಚೆನ್ನಾಗಿರ್ಬೇಕು, ಬಹಿರಂಗದ ಸೌಂದರ್ಯ ಚೆನ್ನಾಗಿರ್ಬೇಕು, ನನ್ನನ್ನು ನೋಡಿದ್ರೆ ಯಾರಾದ್ರೂ ನಿಲ್ಲಿಸಿ ಮಾತನಾಡಿಸಬೇಕು. ಏನೋ ನನ್ನನ್ನು ಯಾರಾದ್ರೂ ನೋಡಿದ್ರೆ ನಿಲ್ಲಿಸಿ ಮಾತನಾಡಿಸಬೇಕು. ತನುವಿನ ಕೊರತೆಗೆ ಸುಳಿದು, ಈ ತನುವಿಗೆ ಕೊರತೆ ಏನು ಅಂತಂದ್ರೆ ಅದೇ ಬಹಳ ಕೊರತೆ ನಮ್ಮಲ್ಲಿ. ಇವತ್ತು ಬಹಳ ಜನ ಯಾಕೆ ಡಿಪ್ರೆಷನ್ ಆಗ್ತಾರಂದ್ರೆ ನಮ್ಮಲ್ಲೇ ನಾವು ಕೀಳರಿಮೆಯನ್ನು ಇಟ್ಟುಕೊಂಡಿರೋದ್ರಿಂದ ನಮ್ಮ ಬದುಕು ಹೇಳ್ತಾ ಇಲ್ಲ. ನಮ್ಮಲ್ಲಿ ನಮ್ಮ ಬದುಕು ಕೀಳರಿಮೆ ಇದೆ. ನನ್ನ ದೇಹ ಹೀಗಿರ್ಬೇಕಾಗಿತ್ತು, ಅವರಿಗಿಂತ ನನ್ನ ರೂಪ ಚೆನ್ನಾಗಿರ್ಬೇಕಾಗಿತ್ತು, ಅವನಿಗಿಂತ ನಾನು ಸುಂದರನಾಗಿರ್ಬೇಕಾಗಿತ್ತು. ಈ ಬಯಕೆಗಳಿದೆಯಲ್ಲ, ಈ ಬಯಕೆಗಳು ತನುವಿನ ಕೊರತೆ. ಈ ತನುವಿನ ಕೊರತೆ ಏನು ಮಾಡ್ತದೆ? ಮನಸ್ಸಿನ ಜೊತೆಯಲ್ಲಿ ಸೇರ್ಕೊಂಡು ಕೆಲಸ ಮಾಡ್ತದೆ. ಹಾಗಾಗಿ ತನು ಕೊರತೆ ಮಾಡ್ತಾ ಇರ್ತದೆ. ಏನು ನೋಡ್ಬೇಕು? ರೂಪ 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 ರೂಪಕ್ಕೇ ಬೆಲೆ. ಅದಕ್ಕಾಗಿ ಏನು ಖರ್ಚು ಮಾಡ್ತಾರೆ ನೋಡ್ಬೇಕು. ಏನು ಖರ್ಚು ಮಾಡ್ತಾರೆ ನೋಡ್ಬೇಕು. ಎಷ್ಟು 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 ಬ್ಯೂಟಿ ಪ್ಯಾರಲಕ್ಸ್ ಇದೆ ಅಂತ ನಾನು ಇನ್ನು ವಯಸ್ಸಿನಲ್ಲಿ ಬಹಳ ಸಣ್ಣವನಾಗಿ ಕಾಣಬೇಕು, ಅಷ್ಟು ತನುವಿನ ಕೊರತೆ. ರೂಪಿತ್ತು ಫಲವೇನು ಗುಣವಿಲ್ಲದ ನಕ್ಕ, ಹಸುವಿತ್ತು ಫಲವೇನು ಹಯನವಿಲ್ಲದ ನಕ್ಕ, ನಾನಿತ್ತು ಫಲವೇನು ನಿಮ್ಮ ಜ್ಞಾನವನ್ನು ಅರಿಯದ ನಕ್ಕ, ಚೆನ್ನಮಲ್ಲಿಕಾರ್ಜುನ. ಮಾತು ಬರ್ಬೇಕಾದ್ರೆ ಈ ಅಕ್ಕನ ಬಳಗದವರಿಗೆ ಇದು ಅರ್ಥ ಆಗಬೇಕು. ಅಕ್ಕನ ಬಳಗ ಅಲ್ಲ, ಅದು ಫ್ಯಾಷನ್ ಬಳಗ. ಬಹಳ ಜನ ಡಾಂಬಿಕರಿದ್ದಾರೆ, ನಾನು ನೋಡಿದ್ದೀನಿ. ಸುಮ್ಮನೆ ಒಂದು 3 ವಚನ ಹೇಳೋದು, ವಿಭೂತಿ ಹಚ್ಚೋದು, ಅಪ್ಪರೇ ಚೆನ್ನಾಗಿದ್ದೀರಿ, ಏನು ನೋಡ್ಬೇಕು. ಅಕ್ಕ
ಸುಂದರವಾಗಿ ತನುವನ್ನು ಇಟ್ಟುಕೊಂಡಿದ್ದು, ಸಾಮಾನ್ಯವಾದ ತನುವಲ್ಲ ಅವಳದು. ಎಂತಹ ರೂಪವಂತಳು, ರೂಪಿದ್ದು ಫಲವೇನು ಗುಣವಿಲ್ಲದನಕ್ಕ ಅಂತ ಬರದು. ಗುಣ ಅಂತಂದ್ರೆ ಅದೇ ಮನಸ್ಸು. ಗುಣ ಅಂದ್ರೆ ಇನ್ನೇನಲ್ಲ, ಮನಸ್ಸು, ಒಳ್ಳೆಯ ಮನಸ್ಸು. ಮನಸ್ಸಿಗೆ ಇನ್ನೊಂದು ಹೆಸರು ಗುಣ. ಒಳ್ಳೆ ಗುಣ ಇರಬೇಕು ಅಂತ ಹೇಳುತ್ತೆ. ಎಷ್ಟು ದೊಡ್ಡವಳ ಅಕ್ಕ ಮಹಾದೇವಿ ಅಂದ್ರೆ ತನುವಿನ ಬಗ್ಗೆ ಆಕೆಗೆ ಲೆಕ್ಕವೇ ಇರಲಿಲ್ಲ. ತನುವನ ಎಂದು ಲೆಕ್ಕಕ್ಕೆ ಕೊಳ್ಳಿಲ್ಲ ಆಕೆ. ಈ ಕಾಯ ನಿನಗರ್ಪಿತವಾದ ಬಳಿಕ ಈ ಕಾಯ ನಾಯಿ ತಿಂದರೇನು, ನರಿ ತಿಂದರೇನು ಚೆನ್ನಮಲ್ಲಿಕಾರ್ಜುನ ಏನ್ರಿ? ನಮ್ಗೇನಾದ್ರು ಒಂದಿಷ್ಟ ಆಗಲಿ, ಮೂಗು ಮೊಂಡಾದ್ರೆ ಅದನ್ನ ಪ್ಲಾಸ್ಟರ್ ಆಫ್ ಸರ್ಜರಿ ಯಾರು ನೋಡ್ತಿರಲ್ಲ. ಯಾಕೆ ಮನಸ್ಸು ಇಂದು ನಿಮ್ಮದೆಲ್ಲ ಅಲ್ಲಾಡ್ತಾ ಇದೆ ಅಂದ್ರೆ ನೀವು ನೋಡುವುದನ್ನ ನೋಡ್ತಾ ಇಲ್ಲ. ನೋಡುವುದನ್ನ ನೋಡಿದರೆ ನಮ್ಮ ಮನಸ್ಸು ಬಹಳ ಚೆನ್ನಾಗಿರ್ತದೆ, ಕೇಳುವುದನ್ನ ಕೇಳಿದರೆ ಮನಸ್ಸು ಚೆನ್ನಾಗಿರ್ತದ. ಸೂಫಿ ಸಂತಳೊಬ್ಳಿದ್ದು ರಬಿಯಾ, ಬಹಳ ದೊಡ್ಡ ಸಂತಳು ರಬಿಯಾ. ಜಗತ್ತಿನಲ್ಲಿ ಹೆಣ್ಣು ಮಕ್ಕಳಲ್ಲಿ ಬಹಳ 5 ಜನ ಬಹಳ ಅತಿ ಅದ್ಭುತವಾದ ವ್ಯಕ್ತಿಗಳು. ಒಂದು ಕಾಶ್ಮೀರದ ಲಲೇಶ್ವರಿ, ಒಬ್ಬಳು ಸೂಫಿ ಸಂತ ರಬಿಯಾ, 3ನೇಯವಳು ಮೀರಾದೇವಿ, 4ನೇಯದು ತಮಿಳುನಾಡಿನ ಅವ್ಯಯ, 5ನೇಯವರು ಅಕ್ಕ ಮಹಾದೇವಿ. ಇವು ಜಗತ್ತಿನ 5 ಜನ ಹೆಣ್ಣು ಮಕ್ಕಳು, ಬಹಳ ಅತಿ ಅದ್ಭುತವಾದ, ಬಹಳ ಸುಂದರವಾದ ಹೆಣ್ಣು ಮಕ್ಕಳು. ಇಲ್ಲಿ ತನುವಿನ ಕೊರತೆಗೆ ಸುಳಿದು ಈ ದೇಹದ ಒಂದು ಕೊರತೆ, ಎಲ್ಲರಿಗೂ ಕೊರತೆ. ನಾನು ಹೀಗಿರ್ಬೇಕು, ನಾನು ಹಾಗಿರ್ಬೇಕು, ನಾನು ಐಶ್ವರ್ಯ ರೈ ಆಗಬೇಕು, ನಾನು ಡಿಂಪಲ್ ಕಪಾಡಿ ಆಗಬೇಕು, ನಾನು ಋತಿಶ್ ರೋಷನ್ ಆಗಬೇಕು, ನಾನು ಅಮಿತಾಬ್ ಬಚ್ಚನ್ ಆಗಬೇಕು, ನಾನು ವಿವೇಕ್ ರೈ ಆಗಬೇಕು, ನೀನು ಅದಾಗಬೇಕು, ಯಾರು ಬಸವಣ್ಣ ಆಗಬೇಕು, ಯಾರಕ್ಕನ. ಹೊರಗಿನ ಶೃಂಗಾರ, ಕೇವಲ ಹೊರಗಿನ ಶೃಂಗಾರ ಹೇಗಿದೆ ಅಂತ ಕೇಳಿದ್ರೆ ಅದು ಅಂತಿಂತ ಶೃಂಗಾರ ಅಲ್ಲ, ಒಳಗಡೆ ಶೃಂಗಾರ ಆಗಬೇಕು. ಒಳಗಡೆ ಆನಂದ ಇರಬೇಕು. ರಬಿಯಾ ಎಂತವಳು ಅಂತಂದ್ರೆ ಸಾಮಾನ್ಯವಾದ ಸಂತನಲ್ಲ ರಬಿಯಾ. ಒಂದು ದಿವಸ ಹೀಗೆ ಹುಣ್ಣಿಮೆಯ ದಿವಸ ಅವನ ಗುರು ಹೊರಗಡೆ ತಿರುಗಾಡ್ತಿರ್ತಾನೆ. ಸೂಫಿ ಸಂತ ಹೀಗೆ ತಿರುಗಾಡುತ್ತಿರುವಂತಹ ಸಂದರ್ಭದಲ್ಲಿ ಹುಣ್ಣಿಮೆಯ ಚಂದ್ರನ ಬೆಳಕು ಹಾಗೆ ಚೆಲ್ಲಿರ್ತದ. ಸೂರ್ಯನುದಯ ಕಾವಲಿಗೆ ಜೀವಾಳ, ಚಂದ್ರನುದಯ ನೈದಿನಿಗೆ ಜೀವಾಳ. ಕೂರ್ಪರ ಕಾವಿನಲ್ಲಿ ಕೂಟ ಜೀವಾಳ, ಒಲಿದ ಕಾವಿನಲ್ಲಿ ನೋಟ ಜೀವಾಳ. ಏನ್ರಿ ಎಷ್ಟು ಸುಂದರ ವಚನಗಳು. ಹೀಗೆ ಚಂದ್ರನ ಹೀಗೆ ಹರಿದಿರ್ತದ. ಹರಿದಿರುವಂತಹ ಸಂದರ್ಭದಲ್ಲಿ ಅವರು ಗುರು ಹೊರಗಡೆ ಬಂದು ಹೀಗೆ ವಾಕಿಂಗ್ ಮಾಡ್ತಾ ಇರ್ತಾರ. ವಾಕಿಂಗ್ ಮಾಡ್ತಾ ಇರ್ಬೇಕಾದ್ರೆ ರಬಿಯಾ, ಗುರುಜಿ, ರಬಿಯಾ, ಗುರುಜಿ ಬೋಲೋ ಬೋಲೋ ಬೋಲೋ, ಏನು ಹೊರಗಡೆ ಒಂದಿಷ್ಟು ಬಾ, ಹೊರಗಡೆ ಇಷ್ಟು ಬಾ, ನೀನು ಹೊರಗಡೆ ಬಂದು ನಿಂತು ನೋಡು. ಸೃಷ್ಟಿಯ ಬೆಳಗಿನಲ್ಲಿ ಚಂದ್ರ ಹರಡಿ ನಿಂತುಕೊಂಡು ಹಾಲಾಹಲದ ರೀತಿಯಲ್ಲಿ ಚಂದ್ರನ ಬೆಳಕು ಎಲ್ಲಾ ಕಡೆ ಚೆಲ್ಲಿದೆ. ರವಿಯಾ, ಹೊರಗಡೆ ಇಷ್ಟು ಬಂದು ನೋಡು ಅಂದ್ರು. ಆ ಸಂದರ್ಭದಲ್ಲಿ ರವಿ ಹೇಳಿದ್ದು, ಗುರುದೇವ, ನಿನಗೆ ಹೊರಗಡೆ ಕಾಣ್ತಾ ಇದೆಯಾ ಬೆಳಕು, ನನಗಲ್ಲಿ ಕಾಣ್ತಾ ಇಲ್ಲ ಗುರುದೇವ, ನನಗೆ ಒಳಗಡೆ ಬಹಳ ಚೆನ್ನಾಗಿ ಬೆಳಕು ಕಾಣ್ತಾ ಇದೆ ಗುರುದೇವ, ನನಗೆ ಬಹಳ ಚೆನ್ನಾಗಿ ನನಗೆ ಬೆಳಕು, ಬಹಳ ಸುಂದರವಾದ ಬೆಳಕು ನನ್ನ ಅಂತರಂಗದಲ್ಲಿದೆ. ಅಂತರಂಗದ ಸೂರ್ಯ ಬೆಳಕು ಹರಿತಾ ಇದೆ ನನ್ನಲ್ಲಿ. ನಾನು ಹೊರಗಡೆಯ ಬಹಿರಂಗದ ಪೂಜೆಗೆ ಬಂದವಳಲ್ಲ ನಾನು. ಯಾಕೆ ನಮ್ಮ ಮನಸ್ಸುಗಳು, ನಮ್ಮ ದೇಹಗಳು, ನಮ್ಮ ಭಾವಗಳು ಇಷ್ಟೆಲ್ಲ ಚಂಚಲವಾಗಿ ಆಡ್ತಾ ಇದೆ ಅಂದ್ರೆ ತನುವಿನ ಕೊರತೆಗೆ ಸುಳಿದು ಈ ಸುಳಿಯೋದು ತನು ನೋಡ್ಬೇಕು. ಎಷ್ಟು ಒಂದ್ರ ಮೇಲೊಂದು ಏನು ಗೊತ್ತಾಗ್ಲಿಲ್ಲ ಏನ್ರಿ ಹೇಳ್ರಿ ನೋಡ. ಸೀರೆ ನೋಡ್ರಿ ಎಷ್ಟು ಚೆನ್ನಾಗಿ ಹೇಳೋದು, ಕೈ ತೋರಿಸಿದ್ರೆ ಹೇಳೋದು. ಒಂದರ ಮೇಲೂ ಒಂದದು. ಜನವರಿ ಬಂತ ಇಲ್ಲೋ 14th ಸಂಕ್ರಾಂತಿ ಮುಗಿದ ಕೂಡಲೇ ಶಿವರಾತ್ರಿ ಮುಗಿದ ಕೂಡಲೇ
ಯುಗಾದಿ ಮುಗಿದ ಕೂಡಲೇ ಶ್ರಾವಣ, ಶ್ರಾವಣ ಮುಗಿದ ಕೂಡಲೇ ಚತುರ್ಥಿ, ಚತುರ್ಥಿ ಮುಗಿದ ಕೂಡಲೇ ದೀಪಾವಳಿ, ದೀಪಾವಳಿ ಮುಗಿದ ಕೂಡಲೇ ಪಾಡ್ಯ. ತೆಗೆದ್ರು 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 ಈ ಕಾಯಿ ನಿನಗರ್ಪಿತವಾದ ಬಳಿಕ ಈ ಕಾಯಿಯನ್ನು ನಾಯಿ ತಿಂದರೇನು ಚೆನ್ನಮಲ್ಲಿಕಾರ್ಜುನ. ತನುವಿನ ಬಗ್ಗೆ ಎಂದೂ ಸಹ ಶರಣರು ಗಮನ ಕೊಡಲೇ ಇಲ್ಲ. ಆದರೆ ಸಾಧಿಸಬೇಕಾದ ತನುವಿನ ಕಡೆಗೆ ಬಹಳ ಅಂಧಕಾರದಲ್ಲಿ ಇರಲಿಲ್ಲ, ಬಹಳ ವೈಚಾರಿಕತೆಯಿಂದ ಇತ್ತು. ಏನು ಕೌಶಿಕನ ಅರಮನೆಗೆ ಮಹಾದೇವನ ಕರೆದುಕೊಂಡು ಹೋಗಿ ಇರುವಂತಹ ಸಂದರ್ಭದಲ್ಲಿ ಕೌಶಿಕನಿಗೆ ಮಹಾದೇವಿಯ ದೇಹದ ಮೇಲೆ ಸುಳಿ ಸುಳಿದು ದೇಹ, ಆ ರೂಪದ ಮೇಲೆ ಬಹಳ ಸುಂದರವಾಗಿ ಆಡಬೇಕಂತಕ್ಕಂಥ ಭಾವ ಇತ್ತು. ತನು ಸೀರೆಯನ್ನು ನಿರ್ಮಾಣದಲ್ಲಿ ತೆಗೆದುಕೊಳ್ಳಬಹುದಲ್ಲದೆ ಈ ದೇಹವನ್ನು ತೆಗೆದುಕೊಳ್ಳಲು ಸಾಧ್ಯವೇ ಹೇಳಿ ಹೊರಗಡೆ ಬಂದಂತ ಹೆಣ್ಣುಮಗಳು ಅಕ್ಕ ಮಹಾದೇವಿ ಉಡುತಳಿಯಲ್ಲಿ ಹೀಗೆ ಕಾರ್ನರ್ನಲ್ಲಿ ನಿಂತಿದ್ದು, ಏನು ಗುರುಗಳ ಮಠಕ್ಕೆ ಹೋಗಲು, ಕಲ್ಯಾಣಕ್ಕೆ ಹೋಗಲು, ಇಲ್ಲ ತವರು ಮನೆಗೆ ಪುನಃ ತಿರುಗಿ ಹೋಗಲು ಅಂತ ಚಿಂತನೆ ಮಾಡುವಂತ ಸಂದರ್ಭದಲ್ಲಿ ಮಹಾದೇವಿ ಅರಮನೆಯನ್ನು ಬಿಟ್ಟು ಬಂದು ನಿಂತಹ ಸಂದರ್ಭದಲ್ಲಿ ಅವಳ ತಾಯಿಗೆ ಸುದ್ದಿ ತಿಳಿತದ. ತಾಯಿ ಲಿಂಗಮ್ಮ ಓಡಿ ಬಂದು ಸೀರೆಯನ್ನು ತೆಗೆದುಕೊಂಡು ಈ ಸೀರೆಯನ್ನು ಉಡು ನೀನು, ಈ ಸೀರೆ ಉಡು ನೀನು, ಇದೇ ನೀನು ತಡಿ ಅಂತ, ಅದಕ್ಕೆ ಉಡುತಡಿ ಅಂತ ಬರ್ತದೆ ಹೆಸರು. ಈ ಸೀರೆಯನ್ನು ನೀನು ಉಡು, ಇಲ್ಲೇ ನೀನು ತಡಿ ಅಂತ ಹೇಳ್ತಾಳ. ಆ ಸಂದರ್ಭದಲ್ಲಿ ಸೀರೆಯನ್ನು ತೆಗೆದುಕೊಂಡ್ರೆ ಎಲ್ಲಿ ಸೀರೆಯನ್ನ ತವರು ಮನೆಯದು ಉಟ್ರೆ ಈ ದೇಹದಲ್ಲಿ ಪುನಃ ತವರು ಮನೆಯ ವಾಸನೆ ಬರುತ್ತದೋ ಅಂತ ವಿಚಾರ ಮಾಡಿ ಸೀರೆ ಮುಟ್ಟಲಿಲ್ಲ. ಅಷ್ಟು ಮೋಸ ಇರ್ತದ್ರಿ ಅದು ತನು, ಅಷ್ಟು ಸುಮಾರಲ್ಲ ಅದು, ಅಷ್ಟು ಗಟ್ಟಿ. ಆ ಸಂದರ್ಭದಲ್ಲಿ ಯಾವಾಗ ತನು ಆಗಿ ಹೇಳುತ್ತದ, ತಾಯಿ ಕೇಳ್ತಾಳೆ, ಅವ್ವ ಎಲ್ಲಿಗೆ ಹೋಗ್ತೀಯ ನೀನು, ಯಾವ ಸ್ಥಳಕ್ಕೆ ಹೋಗ್ತೀಯ ನೀನು, ಏನು ಮಾಡ್ತೀಯ ನೀನು. ಎಂತಹ ಮನಸ್ಸು ಗಟ್ಟಿ ಇರಬಹುದು ನೋಡ್ರಿ ಮಹಾದೇವಿದು. ಬಹಳ ಸಣ್ಣ ವಯಸ್ಸು, ಬಹಳ ಅಂದ್ರೆ 19-20 ವರ್ಷದ ಹೆಣ್ಣು ಮಗಳು ಅರಮನೆಯನ್ನು ಬಿಟ್ಟು ಬಂದು ಹೊರಗಡೆ ನಿಂತಾಳ. ತಾಯಿ ಬಂದು ಕೇಳ್ತಾಳ, ಸೀರೆಯನ್ನು ನೀನು ಉಡು, ಇಲ್ಲೇ ತಡಿ ಅಂತ ಹೇಳ್ತಾಳ. ಎಲ್ಲಿಗೆ ಹೋಗ್ತೀಯ ಅಂತ ಕೇಳಿದ್ರೆ ನಾನು ಕಲ್ಯಾಣಕ್ಕೆ ಹೋಗ್ತೇನೆ. ಹಾಗಾದ್ರೆ ನೀನು ಹಸಿವಾದ್ರೆ ಏನು ಮಾಡ್ತೀಯ, ಊಟ ತಿಂಡಿಗೆ ಏನು ಮಾಡ್ತೀಯ, ನೀರು ಕುಡಿಲಿಕ್ಕೆ ಏನು ಮಾಡ್ತೀಯ ಅಂತ ಕೇಳಿದ್ರೆ ನಮ್ಮಂತವ್ರು ಇವತ್ತು ನಮ್ಮಂತವ್ರು ಪ್ರವಚನಕ್ಕೆ ಬರುವಾಗ ವಿಚಾರ ಮಾಡ್ತೇವೆ, ನಮ್ಮಂತವ್ರು ವಿಚಾರ ಮಾಡ್ತೇವೆ, ಚಿಂತನೆ ಮಾಡ್ತೇವೆ. ಒಳ್ಳೆ ಮನೆ ಇದೆಯೋ ಇಲ್ವೋ, ಬರ್ಶೆಟ್ಟಿ ಅವರೇ ಫ್ರಿಡ್ಜ್ ಇಡ್ತಿರೋ ಇಲ್ವೋ, ಏರ್ ಕೂಲರ್ ಕೊಡ್ತಿರೋ ಇಲ್ವೋ, ಇಷ್ಟು ವಾಟರ್ ಹಾಕ್ತಿರೋ ಇಲ್ವೋ, ಮತ್ತೆ ಹೇಳೋದ್ ನೋಡೋದೆಲ್ಲ ಬಸವಣ್ಣವ್ರ ವಚನ. ಎಷ್ಟು ವಿಚಾರ ಇದೆ, ವಿಚಾರ ಮಾಡ್ಬೇಕು. ನಾವ್ ಯಾಕಿದ್ದೀವಿ? ಶರಣರ ಹಾಗೇನಿಲ್ಲ, ಅವಳು ಮನಸ್ಸು ಬಹಳ ಗಟ್ಟಿ ಇತ್ತು ಮಹಾದೇವಿ. ಅದು ಅವ ನೀನು ಎಲ್ಲಿಗೆ ಹೋಗ್ತೀಯ ಅಂತ ಕೇಳಿದ್ರೆ ಹಸಿವಾದರೆ ಭಿಕ್ಷಾರಗಳುಂಟು, ಕೃಷಿಯಾದರೆ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಲು ದೇವರ ಉಂಟು, ಆತ್ಮ ಸಂಗಾತಕ್ಕೆ ಚೆನ್ನಮಲ್ಲಿಕಾರ್ಜುನ ದೇವ ನೀನೆನಗುಂಟು ನೋಡ. ಎಷ್ಟು ಗಟ್ಟಿತನದ ಮನಸ್ಸು, ಎಷ್ಟು ಗಟ್ಟಿ ಇರ್ಬೋದು ಮನಸ್ಸು. ಅಷ್ಟೇ ಅಲ್ರಿ, ವಚನ ಹೇಳೋದಕ್ಕಲ್ಲ, ವಚನ ಹೇಳೋದಕ್ಕಲ್ಲ, ಇವೆಲ್ಲವೂ ಎನ್ನ ಅಂಗದ ಮೇಲೆ ಬರಲಿ. ಅವಳ ಮನಸ್ಸಿನ ಏಕಾಗ್ರತೆಯ ಒಂದೇ ಒಂದು ವಚನ ಸಾಕು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದರೆ ಅಂತಯ್ಯ, ಸಮುದ್ರದ ತಲೆಯರೊಂದು ಮನೆಯ ಮಾಡಿ ನೊರೆ ತೇರಲಿ ಅಂಜಿದರೆ ಅಂತಯ್ಯ, ಸಂತೆಯರ ಒಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದರೆ ಅಂತಯ್ಯ. ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ನೋಡ. ಎಷ್ಟು ಮನಸ್ಸು ಸಮಾಧಾನ ಇದ್ದಿರ್ಬೋದು ಶರಣರು, ಹೇಗಿದ್ದಿರ್ಬೋದು ನೀರ ತಾವರೆಯನ್ನು ಹೇಗೆ ಹರಿದಿರ್ಬೋದು. ಅದು ಇವತ್ತು ನಮ್ಮ ದೇಹಗಳೆಲ್ಲವೂ ಸುಳಿತಾ ಇದೆ, ಬೆಂಡ ಆಗ್ತಾ ಇದೆ, ಕ್ಷಣ ಕ್ಷಣಕ್ಕೆ ಸಾವಿನ ಸಮೀಪ ಹೋಗ್ತಾ ಇದ್ದೀವಿ ನಾವೆಲ್ಲರೂ. ಕ್ಷಣ ಕ್ಷಣಕ್ಕೂ ನಮ್ಮ ಮನಸ್ಸು ಸಾವಿನ ಸಮೀಪ ತೆಗೆದುಕೊಂಡು ಹೋಗ್ತಾ ಇದೆ. ನಮ್ಮ ಮನಸ್ಸುಗಳು ಕ್ಷಣ ಕ್ಷಣದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳೋಣ ಇನ್ನೇನಿದೆ ಜೀವನದಲ್ಲಿ ಅನ್ನತಕ್ಕಂಥ ಬಯಕೆಗಳು ನಮ್ಮಲ್ಲಿ ಗಾಳಿಯಂತೆ ತೋಡಿ ಬರ್ತಾ ಇದೆ. ಇವತ್ತಿಬ್ಬರು ಗಂಡ ಹೆಂಡತಿಯರು ಬಂದಿದ್ರು ನನ್ನ ಹತ್ರ. ಅವ್ರು ನೋಡಿ ನನಗೆ ಬಹಳ ಸಂತೋಷ ಆಯಿತು, ಬಹಳ ಆನಂದ ಆಯಿತು. ಅವರ ಮನೆಯಲ್ಲಿ ನಡೆದಿರೋ ಘಟನೆಯನ್ನು ನನಗೆ ಹೇಳಿದ್ರು. ಹೇಳಿ ಒಂದು ಮಾತನ್ನು ಹೇಳಿದ್ರು, ಸ್ವಾಮೀಜಿ ಇರ್ಲಿ, ಆ ಘಟನೆ ಆಗಿರೋದು ಸಂತೋಷನೋ ಬಿಟ್ಟಿದ್ದು ನನಗೆ ಗೊತ್ತಿಲ್ಲ, ಆದರೆ ನಮ್ಮನ್ನು ಇಲ್ಲಿಯವರೆಗೆ
ಅದಾಗಿದ್ರೂ ಸಹ ಗಟ್ಟಿತನಕ್ಕೆ ತರಲಿಕ್ಕೆ ಕಾರಣ ಇವತ್ತು ನನಗೆ ಏಕದೇವ ಉಪಾಸನೆ ಬಸವಾದಿ ಪ್ರಮತರ ವಚನನೇ ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ರೂ ಗಟ್ಟಿತನವನ್ನು ಕೊಡ್ತದೆ ಅನ್ನತಕ್ಕಂಥ ಮಾತು. ಬಹಳ ದೊಡ್ಡ ಮಾತು. ಅದು ಸಾಮಾನ್ಯ ಅಗಾಧವಾದದಲ್ಲಿ ಅವರು ಎಂಥವ್ರು ಅಂದ್ರೆ ಹುಟ್ಟಿರುವ ಮಗನನ್ನ ಕಳೆದುಕೊಂಡಿರ್ತಕ್ಕಂಥವ್ರು, ಆದ್ರೂ ಅದು ಗಟ್ಟಿತನ. ಆ ಮನಸ್ಸು ಏಕಾಗ್ರತೆ ಇದೆಯಲ್ಲ, ಅದು ಯಾತಕ್ಕಾಗಿ? ಧರ್ಮ ಎದಕ್ಕಾಗಿ ಅಂತಂದ್ರೆ ಏನೇ ಕಷ್ಟಗಳು ಬಂದರೂ ಅದನ್ನ ಧೈರ್ಯವಾಗಿ ಎದುರಿಸಲಿಕ್ಕಾಗಿ ಧರ್ಮ. ಲಿಂಗ ಪೂಜೆ ಎದಕ್ಕೆ ಮಾಡೋದು ಅಂತಂದ್ರೆ ಮುಕ್ತಿಗಾಗಿ ಅಲ್ಲ. ಮನಸ್ಸು ಸ್ವಲ್ಪ ಚಂಚಲವಾದಾಗ, ಸಾಲ ಸ್ವಲ್ಪ ಜಾಸ್ತಿ ಆದಾಗ, ವ್ಯಾಪಾರ ಸ್ವಲ್ಪ ಕುಗ್ಗಿದಾಗ, ಮಕ್ಕಳು ಫೇಲಾದಾಗ, ಗಂಡ ತೀರ್ಕೊಂಡಾಗ, ಹೆಂಡತಿ ತೀರ್ಕೊಂಡಾಗ, ಒಡ ಹುಟ್ಟಿದ ಮಕ್ಕಳು ತೀರ್ಕೊಂಡಾಗ, ಮನೆಯಲ್ಲಿ ತೊಂದರೆಗಳು ಸ್ವಲ್ಪ ಹೀಗೆ ಪ್ರಕೃತಿಯೊಳಗಡೆ ಇರತಕ್ಕಂಥದ್ದು ಸಹಜವಾಗಿ ಬಂದಾಗ ಅದನ್ನು ಹೇಗೆ ಕಲಿಬೇಕನ್ನತಕ್ಕಂಥ ತೀರ್ಮಾನ ಮಾಡುವುದೇ ಧರ್ಮ, ಧ್ಯಾನ, ಪೂಜೆ, ಸಾಧನೆ. ಇನ್ನು ಎದಕ್ಕಾಗಿ ಅಲ್ಲ. ಬಸವಣ್ಣನ ಬೆನ್ನತ್ತೋದು ಎದಕ್ಕೆ ಗೊತ್ತೇನ್ರಿ? ಬಸವಣ್ಣ ಬಸವೇಶ್ವರ ಮಹಾರಾಜ್ ಕಿ ಜೈ. ನಿಮ್ಮ ಜೈತಮ್ಮನ ಬಸವಣ್ಣ ಏನು ಮಾಡೋದು? ಸ್ವಾಮಿ ಬಸವೇಶ್ವರ ಮಹಾರಾಜ್ ಕಿ ಜೈ. ನಿಮ್ಮ ಜೈತಮ್ಮನ ಏನು ಮಾಡೋದಲ್ಲ. ಬಸವಣ್ಣನಿಗೆ ನಿಮ್ಮ ಜೈ ಬೇಕಾಗಿಲ್ಲ. ಬಸವಣ್ಣ ನಿಮ್ಮ ಮನಸ್ಸಿಗೆ ಉಪದೇಶ ಕೊಡ್ತಾರೆ. ಚೆನ್ನ ಬಸವಣ್ಣ ನಿಮ್ಮ ಮನಸ್ಸಿಗೆ ಉಪದೇಶ ಕೊಡ್ತಾರೆ. ಪ್ರಭುದೇವರು ನಿಮ್ಮ ಮನಸ್ಸಿಗೆ ಉಪದೇಶ ಕೊಡ್ತಾರೆ. ಅಪ್ಪ, ಒಂದಿಷ್ಟು ಕಷ್ಟ ಬರೋದೇ ಎದೆಯನ್ನು ಹುಕ್ಕಾಗಿಸು ಮಂಕುತಿಮ್ಮ. ಎದೆಯನ್ನು ಹುಕ್ಕಾಗಿಸಬೇಕಾಗ್ತದ. ಒಂದಿಷ್ಟು ಆಗೋದೆ ಮನೆ ಒಳಗಡೆ, ಒಂದಿಷ್ಟು ತೇರೋದೇ. ಅದು ಹುಟ್ಟಿದ ಮೇಲೆ ಮಕ್ಕಳು ಒಂದಿಷ್ಟು ಅಲ್ಲಾಡ್ತಾರ, ಅವರು ಬಿಡ್ತಾರೇನೋ. ಒಂದಿಷ್ಟು ಸರಳ ಆಗೋದೇ ಅದು ಮನೆ ಒಳಗಡೆ. ಅವಾಗ ಕಷ್ಟ ಆಗ್ತದಲ್ಲ. ಕಷ್ಟ ನಿನಗಾದಾಗ ನಷ್ಟ ಬಯದೋರಿದ, ಕಷ್ಟ ನಿನಗಾದಾಗ ನಷ್ಟ ಬಯದೋರಿದ ದೃಷ್ಟಿಯನ್ನು ತಿರುಗಿಸಿ ನೋಡಲಿ ಸೃಷ್ಟಿಸುವುದು ಅಮೃತದ ರುಚಿ. ಒಳಗಡೆ ದೃಷ್ಟಿಯನ್ನು ತಿರುಗಿಸಿ ನೋಡಬೇಕ. ದೃಷ್ಟಿಯನ್ನು ತಿರುಗಿಸಿ. ಅದಕ್ಕೆ ನಮ್ಮೆಲ್ಲರ ಮನಸ್ಸು ಏನಾಗಿದೆ ಅಂದ್ರೆ ಬರೀ ತನುವಿನ ಕೊರತೆ, ಸುಳಿಯೋದು 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 ಸುಳಿಯೋದು. ಏನು ಹಚ್ಚಿದೆ ಪೇರಂಗವ್ರಿಗೆ, ಹಾಕಿದ ಪಾಯಿಂಟ್ಸ್, ಏನು ಹಾಕಿದ್ರಿ ವಯಸ್ಸಿಗೆ ತಕ್ಕ ಮುಪ್ಪು ಆಗೋದೇನು? ತಲೆಗೆ ಯಾವ ಬಣ್ಣ ಬಳದ್ರೇನು? ಒಳಗಡೆ ಬಿಡಿನ ಆಗೋದೇ ಸ್ವಾಮಿ. ವಯಸ್ಸಿಗೆ ತಕ್ಕಂತೆ ದೇಹ ಪರಿವರ್ತನೆ ಆಗೋದೇ. ವಯಸ್ಸಿಗೆ ತಕ್ಕ ದೇಹ ಪರಿವರ್ತನೆ ಆಗ್ತಾ ಹೋಗ್ತದೆ. ಎನ್ನ ಮನದ ಮುಂದಣದ ಮರವ ಹಾರಿ ಹೋಗಿತ್ತು ಅಖಂಡೇಶ್ವರ. ನಿಲುವು ನಿಶ್ಚಯವಾದಲ್ಲಿ ಕಾಣ ಬಂದಿತ್ತು ನೋಡ. ನಿಲುವು ನಿಶ್ಚಯವಾಗಬೇಕು. ನಮ್ಮ ನಿಲುವಿದೆಯಲ್ಲ, ಅದು ನಿಶ್ಚಯ ಆಗಬೇಕು. ನಿಮ್ದು ಹಾಗಲ್ಲ ನಿಲುವು, ಹಾಗಲ್ಲ ನಮ್ಮ ನಿಲುವು. ನಮ್ಮ ನಿಲುವು ಏನಂತಂದ್ರೆ ಹೇಗಿದೆ? ನಮ್ಮ ನಿಲುವು ಹೇಗಿದೆ ಅಂತಂದ್ರೆ ದೇವರ ವಿಶ್ವಾಸದಲ್ಲೂ ನಮ್ಮ ನಿಲುವಿಲ್ಲ. ನಿಲುವು ನಿಶ್ಚಯವಾದಲ್ಲಿ ಅಖಂಡೇಶ್ವರನೆಂಬುದು ಕಾಣಬಹುದು. ನಿಲುವು ನಿಶ್ಚಯ ಇಲ್ಲ ನಮಗೆ. ನಿರ್ವಸವಾಗಿ ಲಿಂಗ ಕೊಟ್ಟಿದ್ದಾರೆ. ಲಿಂಗದ ಮೇಲೆ ನಮ್ಮ ನಿಷ್ಠೆ ಇರಬೇಕು, ಮನಸ್ಸಿರಬೇಕು, ಭಕ್ತಿ ಇರಬೇಕು, ಏಕಾಗ್ರತೆ ಇರಬೇಕು. ಲಿಂಗ ಕಟ್ಕೊಳ್ಳೋದು ಅಲ್ಲಿ ಯಾರೋ ದೇವರು ಹೇಳ್ತಾರಂದ್ರೆ ಅದಕ್ಕೂ ಹೋಗೋದು. ಈ ಕಡೆ ಇನ್ನೊಂದು ಗುಡಿಗೂ ಹೋಗೋದು, ಇನ್ನೊಂದು ಗುಂಡಾರಕ್ಕೂ ಹೋಗೋದು. ಮನಸ್ಸು ನಿಶ್ಚಲ ಇಲ್ಲ. ಯಾವುದು ಏಕಾಗ್ರತೆ ಕೊಡಬೇಕು ನಮಗೆ? ಯಾವುದು ಕೊಡಬೇಕು? ಲಿಂಗ ಕಟ್ಕೊಳ್ಳೋದು ಎಲ್ಲ ಕಡೆ ತಿರುಗಾಡೋದು. ಲಿಂಗ ಕಟ್ಟೋದು ಎಲ್ಲ ಕಡೆ ತಿರುಗಾಡೋದು. ಒಂದು ಕಡೆ ಅಲ್ಲ, ಎಷ್ಟು ಕಡೆ ತಿರುಗಾಡ್ತಾರೆ ನೋಡ್ಬೇಕ್ರಿ. ಮನ ಹರಿಯೋದು ನೋಡ್ಬೇಕ್ರಿ. ತಕ್ಷಣ ನೋ 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 ನೋ. ಧ್ಯಾನ ಒಂದೇ ಸಲ ಅಳವಡುವುದಿಲ್ಲ. ಸಾಯುವ ಸಂದರ್ಭದಲ್ಲಿ ಇನ್ನೂ ಒಂದು 10 ನಿಮಿಷ ಇದ್ದಾಗ ಧ್ಯಾನ ಅಳವಡುವಂತ ಸಾಧ್ಯತೆಗಳಿರ್ತವೆ. ಧ್ಯಾನ ಒಂದೇ ಸಲ ಅಳವಡುವುದಿಲ್ಲ. ಧ್ಯಾನದ ಸ್ಥಿತಿ ಬಹಳ ದೂರ ಇದೆ. ಆದ್ರೆ ಪ್ರಯತ್ನ ಕಡಿಮೆ ಆಗಬಾರದು. ಲಿಂಗ ಕಟ್ಟೋದು ಇಡೀ ಜಗತ್ತೆಲ್ಲ ಸುತ್ತೋದು. ಮನಸ್ಸು ಒಂದು ಕಡೆ ನಿಲ್ಲೋದಿಲ್ಲ. ನೆನೆಯುತ್ತಿದೆ ಮನ ದೂರ್ವಾಸನೆಗೆ, ಹರಿಯುತ್ತಿದೆ. ಮನ ಹರಿಯುತ್ತಿದೆ ದೂರ್ವಾಸನೆಗೆ. ಅದಕ್ಕೆ ಕಟ್ಟಿದ ಲಿಂಗ ಬಿಟ್ಟು ಹೋದ ಏನಾಗ್ತದೆ ಅನ್ನೋದು ಕಬ್ಬಿಗರ ಚೌಡೆ ಹೇಳ್ತಾನ. ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಳಾಗಿ ಬೀಳುವ ಲೊಟ್ಟ ಮನುಜರ ಕಂಡರೆ ಮೆಟ್ಟಿದ ಎಡಪಾದ ರಕ್ಷ ತೆಗೆದುಕೊಂಡು ಲಟಲಟನ ಒಡಿ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಚರಣ. ಚಪ್ಪಾಳೆ ತಟ್ಟಿದೇನ? ಎಷ್ಟು ಚೆನ್ನಾಗಿ ಹೇಳ ನೋಡ್ರಿ. ಸಾಮಾನ್ಯ ಅಲ್ರಿ ಅಂಬಿಗರ ಚೌಡಯ್ಯ. ನಮ್ಮ ಲಿಂಗ ನಮಗೆ ಕೊಡಿ, ಇಲ್ಲದಿದ್ದರೆ ನಿಮ್ಮನ್ನು ನಡು ನೀರಿನಲ್ಲೇ ಅದ್ದುತ್ತೇನೆ ಅಂತ.
ಮನಸ್ಸು ನಿಶ್ಚಲವಾಗಬೇಕು ನಿಮಗೆಲ್ಲರಿಗೂ. ಅದಕ್ಕೆ ಮನಸ್ಸು ನಿಶ್ಚಲವಾಗಬೇಕಾದ್ರೆ ಏಕದೇವೋಪಾಸನೆಯಿಂದ ಸಾಧ್ಯ, ಏಕವ್ರತದಿಂದ ಸಾಧ್ಯ, ಏಕ ಧ್ಯಾನದಿಂದ ಸಾಧ್ಯ, ಏಕ ವಸ್ತುವಿಂದ ಸಾಧ್ಯ. ಇದು ಹಾಗಲ್ಲ. ಇಲ್ಲೊಂದಿಷ್ಟು ದಿವಸ ಅಲ್ಲೊಂದಿಷ್ಟು ಈಗ ಮನಸ್ಸು ಹರಿಯುತ್ತದೆ, ಹರಿಯೋದೆ ಸ್ವಾಮಿ. ಅದಕ್ಕೆ ನಾನು ಹೇಳ್ತೇನೆ ನಿಮಗೆ, ದಯಮಾಡಿ ಇರುವ ಆಯುಷ್ಯವನ್ನ, ಇರುವ ಶಕ್ತಿಯನ್ನ, ಇರುವ ಶಕ್ತಿಯನ್ನ ಕೇವಲ ಕಾಕು ಕೋಪು ದೇವತೆಗಳನ್ನ ಕಾಣುವುದರ ಮುಖಾಂತರ ನೀವೇನು ಸುಖ ಪಡಲಿಕ್ಕೆ ಸಾಧ್ಯವಿಲ್ಲ. ಬಹಳ ಮನಸ್ಸು ನಿಶ್ಚಲವಾಗಿ ನಿಲ್ಲಬೇಕಂದ್ರೆ ನಿರಾಕಾರವಾಗಿರ್ತಕ್ಕಂಥ ಸಚ್ಚಿದಾನಂದ ಸ್ವರೂಪನಾಗಿರ್ತಕ್ಕಂತಹ ಶಿವಯೋಗದ ಕಡೆಗೆ ಬಂದಾಗ ನಮ್ಮ ಮನಸ್ಸುಗಳು ಬಹಳ ಸುಂದರವಾಗಿ ನಿಲ್ಲಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ನಮ್ಮ ಮನಸ್ಸುಗಳು ಹರಿದಾಡ್ತಾ ಇದೆ. ಹರಿಯೋದು ನೋಡ್ಬೇಕ್ರಿ, ಹೇಗರಿತಂದ್ರೆ ಮನಸ್ಸು ಬಹಳ ಸೂಕ್ಷ್ಮ ಹರಿಯೋದು. ಎಷ್ಟು ಸೂಕ್ಷ್ಮ ಅನ್ನೋದಕ್ಕ ಕಲ್ಯಾಣದಲ್ಲಿ ಬಸವಣ್ಣನವರು ಮಹಾಮನೆಯನ್ನು ಕಟ್ಟಿದ್ರು, ಅನುಭವ ಮಂಟಪವನ್ನ ಮಾಡಿದ್ರು, ಪ್ರತಿದಿನ ದಾಸೋಹದ ವ್ಯವಸ್ಥೆ ಇಟ್ಟಿದ್ರು. ಆ ಸಂದರ್ಭದಲ್ಲಿ ಒಂದು ದಿವಸ ದಾಸೋಹದ ವ್ಯವಸ್ಥೆಯನ್ನು ನೋಡ್ಲಿಕ್ಕೆ ಯಾರನ್ನ ಬಿಟ್ಟಿದ್ರು ಅಂದ್ರೆ ಕಿನ್ನರಿ ಬ್ರಹ್ಮಯ್ಯನನ್ನ ಬಿಟ್ಟಿದ್ರು. ಕಿನ್ನರಿ ಬ್ರಹ್ಮಯ್ಯನನ್ನ ಬಿಟ್ಟಿದ್ರು. ಒಂದು ದಿವಸ ಬಸವಣ್ಣನವರು ಏನ್ ಮಾಡಿದ್ರು, ದಾಸೋಹದ ಮನೆಗೆ ಈಗ ಒಳಗೆ ಬಂದು ಬಸವಣ್ಣನವರು ಹೀಗೆ ದಾಸೋಹದ ಮನೆಯಲ್ಲಿ ತಿರುಗಾಡುತ್ತಿರುವಂತಹ ಸಂದರ್ಭದಲ್ಲಿ ಉಳ್ಳಾಗಡ್ಡೆ ರಾಶಿ ಬಂದು ಬಿದ್ದಿತ್ತು. ಬಸವಣ್ಣನವರು ಇಷ್ಟೊಂದು ಉಳ್ಳಾಗಡ್ಡೆ ಎಲ್ಲಿಂದ ಬಂದದ ಅಂತ ಕೇಳಿದ್ರು ಅಷ್ಟೇ. ಉಳ್ಳಾಗಡ್ಡೆ ಇಷ್ಟೊಂದು ಯಾಕೆ ಬಂದದ? ಮುಕ್ತ ಸಂಗಯ್ಯ ಹೇಳಿದ್ರು, ಪ್ರಸಾದಕ್ಕೆ ಬಂದದ್ರಿ ಅಪ್ಪ. ಇಷ್ಟು ಹೇಳುದು. ಇಷ್ಟು ಹೇಳಿದ ಕೂಡಲೇ ರಾತ್ರಿ ಬಸವಣ್ಣನವ್ರಿಗೆ ಏನಾಗಿತ್ತು, ಪ್ರಸಾದ ಆದ ನಂತರ ತಾಂಬೂಲ ಸವಿಯುವಂತಹ ಸಂದರ್ಭದಲ್ಲಿ ಕಿನ್ನರಿಯನ್ನು ಕೇಳುವ ಅಭ್ಯಾಸ ಇತ್ತು ಅಪ್ಪನವರಿಗೆ. ಪ್ರಸಾದ ಆದ ನಂತರ ಕಿನ್ನರಿಯನ್ನು ಕೇಳುವ ಅಭ್ಯಾಸವಿತ್ತು. ಕಿನ್ನರಿ ಬಾರಿಸುವಂತ ಕಿನ್ನರಿ ಬ್ರಹ್ಮಯ್ಯ ಬಂದಿರಲಿಲ್ಲ. ಬಸವಣ್ಣವ್ರಿಗೆ ಕೇಳಿದ್ರು, ಕಿನ್ನರಿ ಯಾಕೆ ಬಂದಿಲ್ಲ? ಆಶ್ಚರ್ಯ ಆಯ್ತು ಬಸವಣ್ಣವ್ರಿಗೆ, ಕಿನ್ನರಿ ಯಾಕೆ ಬಂದಿಲ್ಲ? ಆವಾಗ ಬಸವಣ್ಣರಿಗೆ ಎಚ್ಚರ ಆಯ್ತು, ತಕ್ಷಣ ಎಚ್ಚರ ಆಯ್ತು. ನಾನು ಇವತ್ತು ದಾಸೋಹ ಮನೆಗೆ ಹೋಗಿದ್ದೆ, ಅಲ್ಲಿ ಉಳ್ಳಾಗಡ್ಡೆ ಬಹಳ ಇತ್ತು, ಇಲ್ಲಿ ಯಾಕೆ ಇಷ್ಟು ಬಂದಿದೆ ಅಂತ ಕೇಳಿದೀನಿ. ಅದಕ್ಕಾಗಿ ಕಿನ್ನರಿ ಬ್ರಹ್ಮಯ್ಯ ಬಂದಿಲ್ಲ. ನಮ್ಮ ಪೂರ್ವಾಶ್ರಮದಲ್ಲಿ ನಾವು ಉಳ್ಳಾಗಡ್ಡೆ ತಿಂತಿರ್ಲಿಲ್ಲ. ಇದನ್ನು ಕೇಳಿದಕ್ಕಾಗಿ ಅವನ ಮನಸ್ಸು ನೊಂದುಕೊಂಡಿರಬಹುದು, ಅದಕ್ಕಾಗಿ ಅವನು ಇಲ್ಲೋ ಹೋಗಿ ಕೂತಿರ್ಬೋದು. ಇದು ಮಹಾ ಅಪರಾಧ ಅಂತ ಹೇಳಿ ಪ್ರಸಾದದಲ್ಲಿ ಪಾತ್ರ ನರಿದೀವ ಅನ್ನತಕ್ಕಂತಹ ಸಣ್ಣ ಒಂದು ಮನಸ್ಸಿನ ಭಾವನೆಯಲ್ಲಿ ಬಂದಿರತಕ್ಕಂತಹ, ಒಂದು ಸಣ್ಣ ಮನಸ್ಸಿನಲ್ಲಿ ಬಂದಂತಹ ಪ್ರಸಾದದಲ್ಲಿ ಪಾತ್ರ ನರಿದೈವ ಅನ್ನತಕ್ಕಂಥ ಭಾವವನ್ನು ಇಟ್ಟುಕೊಂಡು ಒಂದು ಎತ್ತಿನ ಗಾಡಿ ತಂದು ಉಳ್ಳಾಗಡ್ಡೆ ಮಾಲೆ ಹಾಕೊಂಡು ಬಾರಿಸ್ಕೋತ ಊರಿಸ್ಕೋತ ಹೋಗಿ ತ್ರಿಪುರಾಂತಕ ಕೆರೆಯ ಗುಡ್ಡದ ಮೇಲೆ ಕೂತಿರತಕ್ಕಂಥ ಕಿನ್ನರಿ ಬ್ರಹ್ಮಯ್ಯನಿಗೆ ಉಳ್ಳಾಗಡ್ಡೆ ಸಹ ಹಾಕಿ, ನನ್ನ ಮನಸ್ಸಿನಲ್ಲಿ ಉಳ್ಳಾಗಡ್ಡೆ ಪ್ರಸಾದ ಅಲ್ಲ ಅನ್ನತಕ್ಕಂಥದ್ದು ಪೂರ್ವಾಶ್ರಮದ ವಾಸನೆ ಇತ್ತಪ್ಪ, ಆ ವಾಸನೆಯನ್ನು ತೆಗೆದಂತ ಮಹಾಪ್ರವಾಸಾದಿ ಅಂತೇಳಿ ನಮಸ್ಕಾರ ಮಾಡಿದ್ರಂತೆ ಬಸವಣ್ಣನವರು ಕಿನ್ನರಿ ಬ್ರಹ್ಮಯ್ಯನ. ಇಲ್ಲಿ ಮನಸ್ಸು ಬಹಳ ಸೂಕ್ಷ್ಮಾತಿ ಸೂಕ್ಷ್ಮ. ಅದು ಮನದ ಕೊರತೆಗೆ ನೆನೆದು, ಭಾವದ ಕೊರತೆಗೆ ತಿಳಿದು, ಶಬ್ದದ ಕೊರತೆಗೆ ಉಳಿದುಳಿದು ಗುಹೇಶ್ವರನೆಂಬ ಲಿಂಗವ ಮನದಲ್ಲಿ ನೆಲೆಗೊಳ್ಳದಾಗ. ಅದಕ್ಕಾಗಿ ಇಟ್ ಇಸ್ ಪೀಸ್ ಪೀಸ್ ಪೀಸ್. ಓ ಮನಸ್ಸೆ ರಿಲ್ಯಾಕ್ಸ್ ಪ್ಲೀಸ್. ಸ್ವಾಮಿ ಸುಖಬೋಧಾನಂದಜಿಯವರೊಂದು ಪುಸ್ತಕ ಬರೆದಿದ್ದಾರೆ, ಓ ಮನಸ್ಸೆ ರಿಲ್ಯಾಕ್ಸ್ ಪ್ಲೀಸ್. ಎಷ್ಟು ಮನಸ್ಸು ರಿಲ್ಯಾಕ್ಸ್ ಮಾಡ್ಕೋಬೇಕು. ಇತ್ತೀಚಿನ ದಿನಮಾನಗಳಲ್ಲಿ ಯುವಕರು ಯುವತಿಯರು ಬಹಳ ಮನಸ್ಸುಗಳನ್ನ ಕೆಡಿಸಿಕೊಳ್ತಾ ಇದ್ದಾರೆ. ಯುವಕರು ಯುವತಿಯರು ಬಹಳ ಮನಸ್ಸು, ಒಂದಿಷ್ಟು ರೂಪ ಕಾಣ್ತಾ ಇಲ್ಲೋ ಮೆಸೇಜ್ ಬಂತು, ಸೊ ಯು ವೆರಿ ನೈಸ್, ಐ ಲವ್ ಯು, ಓಕೆ ಕಮ್ ಆನ್. ಯೂಸ್ಲೆಸ್ ಪೀಪಲ್ಸ್. ಸ್ವಾಮಿ ಪ್ರೇಮ ಅನ್ನತಕ್ಕಂಥದ್ದು ಅತಿ ಅದ್ಭುತವಾದಂತ ಶಕ್ತಿ. ಪ್ರೇಮ ಅನ್ನತಕ್ಕಂಥದ್ದು ಕಾಮವಲ್ಲ, ಪ್ರೇಮ ಅನ್ನತಕ್ಕಂಥದ್ದು ಇಟ್ ಇಸ್ ವೇ ಆಫ್ ಲೈಫ್. ವೇ ಆಫ್ ಲೈಫ್. ಒಂದಿಷ್ಟು ಮೆಸೇಜು, ಒಂದಿಷ್ಟು ಸ್ಟಾರ್ಟಿಂಗ್, ಒಂದಿಷ್ಟು ಅವರು ಇವ್ರು ನೋಡೋದು, ಇವ್ರು ಬುದ್ಧಿ ಯಾಕೋ ಮನಸ್ಸು ಬೇಕಾಗ್ತದೆ ಬರೋದ್ರಿ, ಓದಕ್ ಕೂತ್ಕೊಂಡ್ರೆ ಏನೇನೋ ಆಗ್ತದ್ರಿ, ಏನಾಗ್ತದ ಏನೋ ಕಣ್ಣೊಳಗೆ ಹಾಕೊಂಡು ಬಂದಿದೆ ತಲೆ ಒಳಗೆ ಬರೋದು. ಇಷ್ಟೇ ಇಲ್ಲಿ ವಯಸ್ಸಿನ ಹುಡುಗರು, ವಯಸ್ಸಿನ ಯುವತಿಯರು, ಯುವಕರು ಇವತ್ತು ಬಹಳ ಚೆನ್ನಾಗಿ ಚಿಂತನೆ ಮಾಡಬೇಕು. ಸ್ವಾಮಿ, ಈ ಪ್ರೇಮ ಅನ್ನತಕ್ಕಂಥ ವ್ಯವಸ್ಥೆ ಒಳಗಡೆ ಮನೆತನಗಳು ಹಾಳಾಗ್ತಾ ಇದೆ, ಮನಸ್ಸುಗಳು ಹಾಳಾಗ್ತಾ ಇದೆ, ಭಾವನೆಗಳು ಹಾಳಾಗ್ತಾ ಇದೆ, ಬದುಕು ಹಾಳಾಗ್ತಾ ಇದೆ. ಹುಟ್ಟಿಸಿದಂತ ತಂದೆ ತಾಯಿಗಳಿಗೆ ಜವಾಬ್ದಾರಿ ಇರ್ತದೆ.
ಮಕ್ಕಳನ್ನು ಒಂದು ಕಲತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಲುವು ಅವರ ಕೈಯಲ್ಲಿ ಇರ್ತದೆ. ವಯಸ್ಸಾದಂಥ ಯುವತಿಯರು ಬಹಳ ಎಚ್ಚರದಿಂದ ಹೆಜ್ಜೆ ಇರಬೇಕು, ಬಹಳ ಎಚ್ಚರದಿಂದ ಹೆಜ್ಜೆ ಇರಬೇಕು. ಕೇವಲ ಇಷ್ಟು ಮನಸ್ಸಿಗೆ ಹರಿತು ಏನು ಮಾಡಕ್ಕಾಗಲ್ಲ. ಕ್ಷಣ ಮಾತ್ರದಲ್ಲಿ ಮನಸ್ಸು ಹರಿದು ಹೋಯಿತು ಅಂದ್ರೆ ಬದುಕು ನಶ್ವರವಾಗಿ ಹೋಗ್ತದೆ, ಬದುಕು ಒಳದ ಕನ್ನಡಿ ಆಗ್ತದೆ, ಬದುಕು ಒಳ್ಳೆಯ ನೀರು ಕಲಿಸಿದಂತ ರಾಡಿ ಆಗ್ತದೆ ಅನ್ನತಕ್ಕಂಥದನ್ನು ಕಂಡುಕೊಳ್ಳಬೇಕಾಗ್ತದೆ. ಇವತ್ತು ಅದೊಂದು ವಿನಂತಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದು. ಪ್ರೀತಿ ಮಾಡುವುದು ಬೇಡ ಅನ್ನೋದಿಲ್ಲ, ನಾನು ಪ್ರೀತಿ ಮಾಡುವುದು ಬೇಡ ಅನ್ನೋದಿಲ್ಲ. ಆದರೆ ಪ್ರೀತಿ ಅವ್ಯವಹಾರ ಆಗಬಾರದು, ಪ್ರೀತಿ ಅತ್ಯಾಚಾರ ಆಗಬಾರದು, ಪ್ರೀತಿ ಸಮಾಜಕ್ಕೆ ಮಾರಕ ಆಗಬಾರದು, ಪ್ರೀತಿ ಸಮಾಜಕ್ಕೆ ಪೂರಕ ಆಗಬೇಕು. ನಿನ್ನ ಬದುಕಿನ ನೆನಪಿನಲ್ಲಿ ಒಂದಿಷ್ಟು ಮಲ್ಲಿಗೆ ಹೂ ಹರಳಿದಂತೆ ಹರಳಬೇಕಾಗ್ತದೆ, ಸುವಾಸನೆ ಕೊಡಬೇಕಾಗ್ತದೆ. ಮನಸ್ಸು ಜಾರಿ ಹೋಗ್ತದೆ, ಮನಸ್ಸು ಜಾರಿ ಹೋಗ್ತದೆ. ಎಷ್ಟು ಜಾರ್ತದ ಅದಕ್ಕೆ ಒಂದಿಷ್ಟು ನೀವೆಲ್ಲರೂ ಸಹ ಮನಸ್ಸನ್ನ ಸ್ವಲ್ಪ ಗಟ್ಟಿ ಇಟ್ಕೊಳ್ಳಿ. ಆದ್ರೆ ನಿಮ್ಮಲ್ಲಿ ಒಂದು ವಿವೇಕ ಅಂತ ಇರುತ್ತಲ್ಲ, ಅದರ ಕಡೆಗೆ ನೀವು ಗಮನ ಕೊಡ್ತಾ ಇಲ್ಲ. ಮನಸ್ಸು ಅರ್ಧ ಕೂಡ ವಿವೇಕ ಹೇಳ್ತದೆ, ವಿಚಾರ ಮಾಡು, ನಿಮ್ಮ ಅಪ್ಪ ಅವನಿಗೆ ಗೊತ್ತಾದ್ರೆ, ಯಾರಿಗಾರ ಫ್ರೆಂಡ್ಸಿಗೆ ಗೊತ್ತಾದ್ರೆ, ಯಾರ ಕ್ಲಾಸ್ಮೇಟ್ಸ್ಗೆ ಗೊತ್ತಾದ್ರೆ, ಅದು ಹೇಳ್ತಾ ಇರ್ತದೆ. ಅದರ ಕಡೆ ಕೊಡೋದಿಲ್ಲ, ಪುನಃ ಮನಸ್ಸಿನ ಕಡೆ ಕೊಡೋದು. ನಿಮ್ಮಲ್ಲೇ ಇರ್ತದೆ ಮನಸ್ಸು ಮತ್ತು ವಿವೇಕ ಅಂತ. ಅದನ್ನ ನೀವು ಕಾಪಾಡಿಕೊಳ್ಳಲೇಬೇಕು ನೀವು. ಇಲ್ಲ ಅಂತಂದ್ರೆ ಇವತ್ತು ಏನೇನು ಅನಾಹುತ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಬಹಳ ದೊಡ್ಡನವ ಇದ್ನಂತ್ರಿ, 85 kg ಇದ್ನಂತೆ. ಅವನೆಲ್ಲ ಊರವರು ಡುಮ್ಮಾ 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 ಅಂತಿದ್ರು, ಡಬ್ಲ್ಯೂ ಅಂತಿದ್ರು. ಡಬ್ಲ್ಯೂ ನೋಡಿದ್ರ ಏನದು? ಒಬ್ಬರನ್ನೊಬ್ರು ಬಳಿತಾ ಇರ್ತಾರೆ, ನೋಡಿದ್ರಿಂದ ಡಬ್ಲ್ಯೂ. ಅವನು ದಪ್ಪ ಅಂತಿದ್ರೆ ಅಂದ್ರೆ ಎಲ್ಲರೂ ಡುಮ್ಮಾ ಡುಮ್ಮಾ ಅಂತ ಕೂಡ ಅವನ ಮನಸ್ಸಿಗೆ ಏನಾಯಿತು, ನನ್ನನ್ನು ಡುಮ್ಮಾ ಅಂತಾರೆ, ನಾನು ಇರಲೇಬಾರದು ಅಂತ ವಿಚಾರ ಮಾಡಿ ಒಂದು 10 ಮಹಾಡಿಯ ಮೇಲೆ ಹೋಗಿ ನಿಂತ್ಕೊಂಡು ಅವನ ಮನಸ್ಸು ಹೇಳ್ತು, ನನ್ನನ್ನು ಡುಮ್ಮಾ ಅನ್ನಬಾರದು. 10 ಮನಸ್ಸಿನ ಮೇಲೆ ಮಹಾಡಿಯ ಮೇಲೆ ನಿಂತುಕೊಂಡು ವಿಚಾರ ಮಾಡದಂತೆ, ನಾನು ಇನ್ನು ಇರಬಾರದು ಅಂತೇಳಿ ಮೇಲಿಂದ ಧಬಕ್ ಅಂತ ಹಾರದು, ಸತ್ತೇ ಬಿಡ್ಬೇಕು. ತೀರ್ಮಾನ ಮಾಡ್ತಾವ ಮನಸ್ಸು, ನನ್ನನ್ನು ಡುಮ್ಮಾ ಡುಮ್ಮಾ ಅಂತ ಹೇಳಿದ್ರು, ನನ್ನನ್ನು ಬಹಳ ದಪ್ಪ ಇದ್ದಾರೆ ಅಂತೇಳಿ ಹೀಯಾಳಿಸಿದ್ರು. ಹೀಯಾಳಿಸಿದ ಕೂಡಲೇ ಮನಸ್ಸು ಚಂಚಲವಾಯಿತು. ಮೇಲೆ 10 ಮಹಡಿಯ ಮೇಲೆ ಹೋಗಿ ನಿಂತ್ಕೊಂಡು ಮೇಲಿನ ಕೆಳಗೆ ಧಬಕ್ ಅಂತ ಬಿದ್ದ ಕೂಡಲೇ ಕೆಳಗಿದ್ದವರು ತಗೊಂಡೋಗಿ ಹಾಸ್ಪಿಟ್ಲ್ಗೆ ಹಾಕಿದ್ರು. ಹಾಸ್ಪಿಟ್ಲಲ್ಲೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಮೇಲೆ ಸ್ವಲ್ಪ ಪ್ರಜ್ಞೆ ಬಂತು. ಪ್ರಜ್ಞೆ ಬಂದ ಮೇಲೆ ಡಾಕ್ಟರ್ನ ಕೇಳದಂತೆ, ಏನ್ರಿ ಡಾಕ್ಟ್ರೆ, ನಾನು ಸಾಯ್ಲಿಲ್ವ, ಉಳಿದ್ನಾ? ಅವಾಗ ಡಾಕ್ಟರ್ ಹೇಳದಂತೆ, ನಿನ್ನ ಮನಸ್ಸೇನೋ ಸಾಯ್ಬೇಕು ಅಂತ ಮೇಲಕ್ಕೆ ಹೋದೆಪ್ಪ, ಮೇಲಿನ ಕೆಳಗೆ ಬಿಟ್ಟೆ, ನೀ ಸಾಯ್ಲಿಲ್ಲ, ನಿನ್ನ ಬುಡಕ್ 4 ಮಂದಿ ಸಿಕ್ಕ ಸತ್ರು. ನಾನು ಹೇಳೋಲ್ಲ, ನೀನು ಬುಡಕ್ 4 ಮಂದಿ ಸಿಕ್ಕ ಸತ್ರ ಅಂತ. ಸ್ವಾಮಿ, ನೀನು ಮಾಡಿರುವ ಲೋವಿಗೆ ನಿನ್ನ ತಾಯಿ ಸಾಯ್ತಾಳೆ, ನಿನ್ನ ತಂದೆ ಸಾಯ್ತಾಳೆ, ಮನೆಯಲ್ಲಿರುವ 4 ಹೆಣ್ಣು ಮಕ್ಕಳ ಬದುಕು ಹೋಗ್ತದ, ಅಣ್ಣನ ಬದುಕು ಹೋಗ್ತದೆ, ವ್ಯಾಪಾರ ಹೋಗ್ತದೆ, ತಾಯಿಗೆ BP ಏರ್ತದೆ, ಶುಗರ್ ಆಗ್ತದ. ಕುಟುಂಬ ಅನ್ನತಕ್ಕಂಥದ್ದು ಬಹಳ ಬೆಲೆ ಬಾಳತಕ್ಕಂಥ ವಸ್ತು, ಸಮಾಜದಲ್ಲಿ ಮರ್ಯಾದೆಯಾಗಿ ಬದುಕಬೇಕಾಗ್ತದ. ಅದಕ್ಕಾಗಿ ಯುವತಿಯರು ಒಂದಿಷ್ಟು ಮನಸ್ಸನ್ನು ಗಟ್ಟಿಕೊಂಡ್ರೆ ಕುಟುಂಬ ಚೆನ್ನಾಗಿರ್ತದೆ, ಬದುಕು ಚೆನ್ನಾಗಿರ್ತದೆ. ಇದನ್ನು ಕಾಪಾಡಿಕೊಂಡು ಹೋಗೋದು ಯುವತಿಯರ ಮೇಲಿದೆ ಅಂತ. ಪ್ರೇಮಕ್ಕೆ ಕೊರತೆ ಇಲ್ರಿ, ಪ್ರೇಮಕ್ಕೆ ಯಾವತ್ತೂ ಕೊರತೆ ಇಲ್ಲ. ಸುಮ್ಮನೆ ಹಾಡ್ರಿ, ಒಬ್ಬರೇ ಹಾಡ್ರಿ ಕೂತ್ಕೊಂಡು ಯಾಕೆ ಬೇಸರ ಆಗಲ್ಲ? ಒಂದಿಷ್ಟು ಪಿಕ್ಚರ್ ಹಾಡಾಡ್ರಿ, ಏನ್ ತಪ್ಪಿದೆ? ಒಂದಿಷ್ಟು ಒಳ್ಳೆ ಪುಸ್ತಕ ಓದ್ರಿ, ಏನ್ ತಪ್ಪಿದೆ? ಒಳ್ಳೆ ಟಿವಿ ನೋಡ್ರಿ, ಪಿಕ್ಚರ್ ನೋಡ್ರಿ, ಆದ್ರೆ ಅಳಬೇಡ, ಅದು ನಾಟಕ ಅಂತ ಇರ್ತದೆ. ಕೆಲವರು ಧಾರಾವಾಹಿ ನೋಡ್ತಾ ಇರ್ತಾರೆ, ಅಳ್ತಾ ಇರ್ತಾರೆ. ಯಾಕೆ ಅಳ್ತೀನಿ? ನಾನು ಕೇಳ್ತೀನಿ, ನಾನು ಅದು ಸುಮ್ಮನೆ ನಾಟಕ ಆಗ್ತಾ ಇರ್ತದೆ, ಅದಕ್ಕೆ ಯಾಕೆ ಅಳ್ತೀವಿ? ಅದೊಂದು ಕಥೆ ಅಂತ ತಿಳ್ಕೊಳ್ಬೇಕು, ಜೀವನ ಅಲ್ಲ ಅದು. ಅದು ಕಥೆ ಅಂತ ತಿಳ್ಕೋಬೇಕು, ಜೀವನ ಅಲ್ಲ. ಜೀವನ ಯಾವುದು ಅಂತಂದ್ರೆ ಲಕ್ಷ್ಮಿ ನಡೆಸೋದು ನೋಡ್ಬೇಕು, ಇದು ಕಥೆಯಲ್ಲ ಜೀವನ. ಇಲ್ಲ ಮಾಳವಿಕ ನಡೆಸೋ ZTV ನೋಡ್ಬೇಕು, ಬದುಕು ಜಟಕ ಆಗುತ್ತೆ. ಹೇಳೋ ತಿಳಿತಲ್ಲ, ಏನೇನು ನಡೀತದೆ ನೋಡ್ತಿರ್ತೀರಲ್ಲ ನೀವು, ನಿಮ್ಮ ದಿನನಿತ್ಯದ ಬದುಕಿನಲ್ಲಿ ಏನೇನು ನಡೀತಿದೆ ಅಂತ ಗೊತ್ತಾಗ್ತಾ ಇದೆಯಲ್ಲ. ಹೆಣ್ಣು ಮಕ್ಕಳು ಬಹಳ 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 ಎಚ್ಚರದಿಂದ ಹೆಜ್ಜೆ ಇಡುವಂತಹ ಕಾಲ. ನೀವು ವಿದ್ಯಾವಂತರಾಗ್ರಿ ಹೆಣ್ಣು ಮಕ್ಕಳು, ಬುದ್ಧಿವಂತರಾಗ್ರಿ ನೀವು ಹೆಣ್ಣು ಮಕ್ಕಳು. MBBS ಓದ್ರಿ, MBA ಓದ್ರಿ, ಬಟ್ಟೆ ಹಾಕ್ರಿ, ಒಳ್ಳೆ ಊಟ ಮಾಡ್ರಿ, ಒಳ್ಳೆ ತಿಂಡಿ ಮಾಡ್ರಿ, ಒಳ್ಳೆ ವಿಚಾರವಂತರಾಗ್ರಿ. ಬದುಕನ್ನು ಕಟ್ಟುವ ಪಾತ್ರದಲ್ಲಿ ಬಹಳ ಎಚ್ಚರ ಇದೆ. ಬದುಕನ್ನು ಕಟ್ಟುವ ಪಾತ್ರದಲ್ಲಿ ಬಹಳ ಎಚ್ಚರ ಇರಲಿ ನಿಮ್ಮದೆಲ್ಲರೂ. ಇವತ್ತೆಲ್ಲ ಪ್ರೋಗ್ರೆಸಿವ್ ಏನು ಪ್ರೋಗ್ರೆಸಿವ್ ನನಗಂತೂ ಅರ್ಥ ಆಗುತ್ತೆ. ನಾವೆಲ್ಲ ಪ್ರಗತಿ ಪರ್ರಿ, ಇದು ಆಧುನಿಕತೆ ರೀ, ಇದು IT ರೀ, ಇದು BT. ಯಾವುದ್ರಿ ಸ್ವಾಮಿ, ಯಾವುದು ಸ್ವಾಮಿ? ನಿಮಗೆ ಪ್ರೀತಿಗೆ ಕೊರತೆ ಆಗಿದೆ, ಒಂದಿಷ್ಟು ವೃದ್ಧಾಶ್ರಮಕ್ಕೆ ಹೋಗಿ ಗೊತ್ತಾಗ್ತದೆ, ಒಂದಿಷ್ಟು ವಯೋವೃದ್ಧರ ಹತ್ರ ಹೋಗಿ ಕುತ್ಕೊಂಡು ಗೊತ್ತಾಗ್ತದೆ ಎಷ್ಟು ಪ್ರೀತಿಗೆ ಕೊರತೆ ಆಗಿದೆ ಅವರಿಗೆ.
ಮನಸ್ಸುಗಳೆಲ್ಲವೂ ವಿಕಾರವಾಗಿ ಕಾಡ್ತಾ ಇದೆ, ಕ್ಷಣಿಕವಾದಂತ ನಾಗಾಲೋಟದಲ್ಲಿ. ಅದಕ್ಕಾಗಿ ಒಂದಿಷ್ಟು ಒಳ್ಳೆಯ ಹಾಡುಗಳನ್ನ, ಒಳ್ಳೆಯ ಗೀತೆಗಳನ್ನಿಟ್ಟು, ಒಳ್ಳೆಯ ಮಾತುಗಳನ್ನಾಡ್ರಿ, ಒಳ್ಳೆಯವರ ಜೊತೆ ಒಡನಾಡ್ರಿ. ಅದಕ್ಕಾಗಿ ಬಸವಣ್ಣ ಬರುದು, ಅತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ, ಸುತ್ತಿ ಸುಳಿದು ನೋಡದಂತೆ ಅಂದಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವಳನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಲಸದಂತಿರಿಸು ಕೂಡಲ ಸಂಗಮದಿ. ಈ ವಿಷಯ ವಾಸನೆಯ ವ್ಯವಸ್ಥೆ ಒಳಗಡೆ ಮನಸ್ಸು ಇವತ್ತು ಏನೇನಾಗಿದೆ ಅಂತಂದ್ರೆ ಬಹಳ 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 ಚಂಚಲವಾಗಿದೆ. ಅದಕ್ಕಾಗಿ ಧ್ಯಾನದಲ್ಲಿ ಮನವಿಟ್ಟು ಸೌಖ್ಯ ಶರಣರು ನೋಡ. ಧ್ಯಾನದಲ್ಲಿ ಮೌನವನ್ನ ಇಟ್ಟು ಅದು ನಿತ್ಯ ಸೌಖ್ಯ ಶರಣ. ಮನ ನಿಮಗೆ ನಡೆನುಡಿ ಚೈತನ್ಯ ನೋಡ, ಮನಸ್ಸು ನಮಗೆ ನಡೆನುಡಿಯ ಚೈತನ್ಯವಾಗಬೇಕು. ಎನ್ನ ಮನವೇ ಲಿಂಗವಾಗಿತ್ತು ನೋಡ, ಎನ್ನ ಮನದೊಳಗೆ ಮನರೂಪವಾಗಿರ್ತವು ನೋಡ, ಮನದೊಳಗೆ ನಿಮ್ಮ ರೂಪ ಇರುವುದು ನೋಡ. ಮನಸ್ಸು ಅಂದ್ರೆ ಅಷ್ಟು ಸುಂದರವಾದ ಕನ್ನಡಿ ಇದೆ. ಒಂದಿಷ್ಟು ಚೆನ್ನಾಗಿ ಅದನ್ನ ನೀವು ಅವಲೋಕಿಸ್ಬೇಕು. ಇಂಟರ್ವ್ಯೂ ಅಂತ, ಇಂಟರ್ವ್ಯೂ. ನೀವು ಇಲ್ಲಿ ಕೂತ್ಕೊಂಡು ಇವತ್ತು ಹೋಗೋದಪ್ಪ, ನೀವು ಹೋಗೋದು, ಮನಸ್ಸು ನಿಮ್ದು ಗಟ್ಟಿಗೊಂಡಿದ್ಯಾ ಅಂತ ತಿಳ್ಕೊಳಕ್ಕೆ ಏನ್ ಮಾಡೋದು ಗೊತ್ತೇನ್ರಿ? ಬಾಟಾ ಕಂಪನಿ ಹೋಗಿ ಒಂದು ಚಲೋ ಚಪ್ಪಲಿ ತಗೊಂಡು ಬರೋದು. 30 ದಿವಸ ಹಾಕೊಂಡು ಬರೋದು ಪ್ರವಚನಕ್ಕೆ, 30 ದಿವಸ ಕಲ್ ಕೂತಿ ಅಲ್ಲಿ ಬಿಟ್ಟು ಬಂದು ಇಲ್ಲಿ ಕೂತ್ಕೊಳ್ಳೋದು, ಹೋಗೋದಿಗೆ ಅದನ್ನ ಹೊರತು ಮನೆಗೆ ಹೋಗೋದು. ಆಗುತ್ತೇನಾ? ಆಗಲ್ಲ. ಅಷ್ಟು ಸುಲಭ ಅಲ್ಲ. ಆದರೂ ಪ್ರಯತ್ನ ಪಡಬೇಕು, ಆದರೂ ಪ್ರಯತ್ನ ಪಡಬೇಕಾಗ್ತದೆ. ಅದರ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕಾಗಿ ಜೀವನದಲ್ಲಿ ಬಹಳ ಅಮೂಲ್ಯವಾದಂತಹ ಗಳಿಗೆಗಳನ್ನು ನಾವು ಹಾಳು ಮಾಡಿಕೊಳ್ತಾ ಇದ್ದೇವೆ. ಇಟ್ ಇಸ್ ಟೈಮ್ ಟೇಬಲ್. ಬೆಳಿಗ್ಗೆ ಬೇಗ ಹೇಳಬೇಕು ನಾವೆಲ್ಲರೂ. ಬೆಳಿಗ್ಗೆ ಬೇಗನೆ ಹೇಳುವ ಪ್ರವೃತ್ತಿಯನ್ನು ಕಲಿತುಕೊಳ್ಳಬೇಕು ನಾವು. ಬೇಗನೆ ಹೇಳುವುದನ್ನು ಕಲಿಬೇಕು ನಾವೆಲ್ಲರೂ. ಬೆಳಿಗ್ಗೆ ಬೇಗ 5 ಗಂಟೆಗೆ ಹೇಳುವುದನ್ನು ಕಲಿಬೇಕು ನಾವೆಲ್ಲರೂ. ಹೇಳುವುದು ನಾವು ಸೂರ್ಯವಂಶರಾಗಿ ಹೇಳ್ತಾ ಇದ್ದೇವೆ. ಸೂರ್ಯವಂಶರಾಗಿ ನಾವು ಹೇಳ್ತಾ ಇದ್ದೇವೆ. ಬೆಳಿಗ್ಗೆ 5 ಗಂಟೆಗೆ ಹೇಳುವುದನ್ನು ಕಲಿಬೇಕು ನಾವೆಲ್ಲರೂ. ಬೆಳಗಿನ ವಾಯು ವಿಹಾರವನ್ನ ಕಲಿಬೇಕು, 5 ಗಂಟೆಗೆ ಹೇಳಬೇಕು. ಅದಕ್ಕೆ ಹೇಳಿದ್ರು, ಗಾಂಧಾರಿ ಮಾಂಧಾರಿ ಆಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು. ಗೋಗಳ ಕೊಲ್ಲುವ ಪಾಪಿಯ ಧ್ವನಿಯ ಕೇಳದ ಮುನ್ನವ ಲಿಂಗಕ್ಕೆ ಪೂಜಿಸಬೇಕು. ಊರ ಕೋಳಿ ಮೊದಲ ಮುನ್ನವ ಲಿಂಗವ ಪೂಜಿಸಬೇಕು. ಮಲಗಿದ್ದ ಸತಿಯ ನೆದ್ದಿಸದ ಮುನ್ನ ಲಿಂಗವ ಪೂಜಿಸಬೇಕು. ನಮ್ಮ ಬದುಕು ಎಷ್ಟು ಸುಂದರ ಸಾಧಿಸಬಹುದಂದ್ರೆ ಅಷ್ಟು ಚೆನ್ನಾಗಿ ಸಾಧಿಸ. ಬೆಳಗ್ಗೆ 5 ಗಂಟೆಗೆ ಹೇಳೋದು, ಒಂದಿಷ್ಟು ವಾಕಿಂಗ್ ಮಾಡೋದು, ಒಂದಿಷ್ಟು ಕಸ ಗುಡಿಸೋದು, ಒಂದಿಷ್ಟು ವಚನ ಕೇಳೋದು, ಒಂದಿಷ್ಟು ಪೂಜೆ ಮಾಡ್ಕೊಳ್ಳೋದು, ಇಷ್ಟು ವಚನ ಓದೋದು, ಏನಿದೆ ಅದು ಪ್ರಸಾದ ಮಾಡೋದು, ಮನೆ ಒಳಗಡೆ ಒಂದಿಷ್ಟು ಸೌಮ್ಯದಿಂದ ವರ್ತನೆ ಮಾಡೋದು, ಮಾತುಗಳನ್ನು ಮಾತನಾಡುವ ರೀತಿ ಬಹಳ ಚಲೋ ಇರೋದು, ಬಹಳ ಚಲೋ ಮಾತನಾಡಬೇಕು, ಮಾತಾಡೋದು ಬಹಳ ಚಲೋ ಮಾತನಾಡೋದು. ಈ ಹೆಂಡತಿ ಅಡಿಗೆ ಮಾಡಿಟ್ಟಿರ್ತಾಳೆ, ಗಂಡ ಮಧ್ಯಾಹ್ನ ಊಟಕ್ಕೆ ಬರ್ತಾನೆ, ಊಟಕ್ಕೆ ಬಂದ ಕೂಡಲೇ ಡೈನಿಂಗ್ ಟೇಬಲ್ ಹಾಕಿ ಊಟ ಬಡಿಸ್ತಾ ಇರ್ತಾಳೆ. ಊಟ ಬಡಿಸುವಂತಹ ಸಂದರ್ಭದಲ್ಲಿ ಅವನು ಹೇಳಬೇಕು, ಅಡಿಗೆ ಬಹಳ ಚೆನ್ನಾಗಿ ಮಾಡಿದ್ಯಾ, ನಿನ್ನಂಗೆ ಅಡಿಗೆ ಮಾಡೋರೇ ಇಲ್ಲ, ಸ್ವಲ್ಪ ಉಪ್ಪು ಕಡಿಮೆ ಆಗಿದ್ರೆ ಬಹಳ ಚೆನ್ನಾಗಿರ್ತಿತ್ತು ಅಂತ ಹೇಳೋದು. ನಾನು ಹೇಳೋದು ಅರ್ಥ ಆಗ್ತದೆ? ಅಡಿಗೆ ಬಹಳ ಚೆನ್ನಾಗಿ ಮಾಡಿದೆ, ಮಾಡಿಲ್ಲ ಅಂತಲ್ಲ, ಉಪ್ಪು ಸ್ವಲ್ಪ ಕಡಿಮೆ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂದ್ರ ಆಕೆ ಅರ್ಥ ಮಾಡ್ಕೋತಾಳ. ತಿಳಿದಲ್ಲ ನಿನಗ? ನಿನ್ಗೆ ಅಡಿಗೆ ಮಾಡಕ್ ಬರ್ತದಲ್ಲ, ನಿನ್ಗೆ ಕಳ್ಸೋಣ ನಿಮ್ಮವ್ವ. ಅವಳು ಅಡಿಗೆ ಮಾಡಿದ ಪಾತ್ರ ಅಂತ ಹೇಳಿದ್ರೆ ಛಪ್ ಬಂತು ಹೊಡಿತು ನೋಡ್ರಿ ಮನಸ್ಸು. ಮಾಡ್ಕೊಂಡು ಊಟ ಮಾಡ್ರಿ, ನನಗೇನು ವ್ಯಾನಿಟಿ ಭಾಗ ಹಾಕೊಂಡು ಹೊಟ್ಲಾಯ್ತು. ಇದು ಆ ಕಡೆ ಹೋಯ್ತು, ಈ ಕಡೆ ಹೋಯ್ತು. ಮಕ್ಳು ಇವ್ರಿಬ್ರು ಅಂತಾರ, ಇದೇನಪ್ಪ ನಾನು ಬರೀ ಹೊರಗಡೆ ನಾಯಿಗಳು ಜಗಳ ಮಾಡೋದು ನೋಡಿ, ನೀವು ತಂದೆ ಜಗಳ ಆಡ್ತಾವ ಅಂತಾವ. ಸ್ವಾಮಿ, ಮಕ್ಕಳ ಮುಂದೆ ಮಾತನಾಡುವಾಗ ನಿಮ್ಮ ನಾಲಿಗೆ ಬಹಳ ಬಿಗಿ ಇರಲಿ. ನಿಮ್ಮ ನಾಲಿಗೆ ಸಂಸ್ಕಾರವಿರಲಿ. ನಿಮ್ಮ ಮಕ್ಕಳ ಮುಂದೆ ಮಾತನಾಡುವಾಗ ಮಕ್ಕಳು ಬಹಳ ಸೂಕ್ಷ್ಮಮತಿಯರು, ಬಹಳ ಸೂಕ್ಷ್ಮಮತಿಯರು ಮಕ್ಕಳು. ಸಂಸ್ಕಾರ ಅಂದ್ರೆ ಮನಸ್ಸಿಗೆ. ಈ ಮನಸ್ಸು ಎಲ್ಲ ಹೇಗೆ ಮಾಡ್ತಾ ಇರುತ್ತೆ. ಹಾಗಾಗಿ ಆ ಮನಸ್ಸಿಗೆ ಒಳ್ಳೆಯ ರೂಪವನ್ನು ಕೊಡಬೇಕು. ಅದಕ್ಕಾಗಿ ಅಕ್ಕ ಮಹಾದೇವರು ಕದಳಿ ಎಂಬುದು ತನು, ಕದಳಿ ಎಂಬುದು ಮನ. ಕದಳಿ ಎಂಬುದು ಮನ ಅಂತ. ಕದಳಿ ಅಂದ್ರೆ ಈ ದೇಹ, ಈ ಕದಳಿ ಅನ್ನತಕ್ಕಂಥದ್ದು ಮನ. ಕದಳಿ ಅಂದ್ರೆ ದೇಹ, ಕದಳಿ ಅಂದ್ರೆ ಬಾಳೆ ದಿಂಡು. ಬಾಳೆ ದಿಂಡು ಈಗ ಬಿಡಿಸ್ಕೋತಾ ಹೋಗ್ರಿ, ಒಂದೊಂದೇ 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 ತೆಗಿತಾ ಹೋಗ್ರಿ. ಒಳಗಡೆ ಒಂದು ದಿಂಡು ಸಿಗುತ್ತೆ, ಆ ದಿಂಡನ್ನೆಲ್ಲ ದಾರದ ರೀತಿಯಲ್ಲಿ ತೆಗಿತಾ ಹೋದ್ರಿ, ಪಲ್ಯ ಮಾಡಿ ಊಟ ಮಾಡ್ಲಿಕ್ಕೆ ಬರ್ತದೆ. ಕದಳಿ ಎಂಬುದು ತನು, ಕದಳಿ ಎಂಬುದು ಮನ. ಆ ಮನಸ್ಸು ಅನ್ನತಕ್ಕಂಥದ್ದು ಕದಳಿ. ತನುವ ತೋಟವ ಮಾಡಿ ಮನವ ಬುದ್ದಲಿಯ ಮಾಡಿ, ತನುವ ತೋಟವ ಮಾಡಿ ಮನವ ಬುದ್ದಲಿಯ ಮಾಡಿ. ಮನಸ್ಸನ್ನ ಬುದ್ದಲಿ ಮಾಡಬೇಕು.
ಜನನೆಯ ಭ್ರಾಂತಿ ಎಂಬತ್ತ ಬೇರ ಅದು ಕೊಡಬೇಕು, ಒಳಗಡೆ ಬೇರನ್ನ ತೆಗಿಬೇಕು. ಆದ್ರೆ ಬೇರು ಹೋಗೋದಿಲ್ಲ, ಶತಶತಮಾನದಿಂದ ಕೂಡಿಕೊಂಡಿದೆ ಬೇರು. ಅದು ಒಂದೇ ಸಲ ಕೀಳಕ್ಕೆ ಬರೋದಿಲ್ಲ. ಯಾಕಂದ್ರೆ ಇದ್ರ ಅನುವಂಶತೆಯೇ ಬೇರೆ, ಅದ್ರ ಅನುವಂಶತೆಯೇ ಬೇರೆ. ಗಂಡೆ ಎಲ್ಲಿದೋ ಎಣ್ಣೆ ಎಲ್ಲಿದೋ ಕೂಡಿರ್ತವ, ಅದು ಹುಟ್ಟಿದ್ರಂತ ಮಕ್ಕಳು ಬೇರೆ ಆಗಿರ್ತವೆ. ಇದರ ರಕ್ತ ಬೇರೆ, ಅದರ ರಕ್ತ ಬೇರೆ, ಇದು ಬೀಜ ಬೇರೆ, ಭೂಮಿ ಬೇರೆ. ಇವೆರಡು ಕೂಡಿ ಅದು ಬೆಳೆದು ಬಹಳ 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 ಕುಟುಂಬದಲ್ಲಿ ಅದು ಕೇವಲ ಸಂಸ್ಕಾರದಿಂದ ಅಲ್ಲ, ಶತಶತಮಾನದಿಂದ ಒಳಗಡೆ ಅದು ಬೇರೆ ಹರಿದು ಹೋಗಬೇಕಾಗ್ತದೆ. ದಯಮಾಡಿ ನೀವು ಬಂದವರು ಒಂದು ಸಲ ಬಂದು ಕೂತ್ಕೊಂಡು ಎದ್ದು ಹೋಗ್ಬೇಕು. ಈ ರೀತಿ ಮಧ್ಯದಲ್ಲಿ ಎದ್ದು ಹೋಗೋದು ಬರೋದು ಮಾಡಬಾರ್ದು ಸರ್. ನಮಗೇನು ಹೇಳ್ತಾ ಇರೋದು, ಸ್ವಲ್ಪ ವ್ಯಕ್ತಿಗಳು ಸ್ವಲ್ಪ ಚಲೋ ಇಟ್ಕೊಳ್ಬೇಕು. ನಮಗೆ ಹೋಗೋದು ಬರೋದು ಮಾಡಿದ್ರೆ ಹೇಗೆ? ಇಟ್ ಇಸ್ ಕಾಮನ್ ಸೆನ್ಸ್ ಇರಬೇಕು ನಿಮಗೆಲ್ಲ. ನೋಡ್ರಿ, ನಮ್ಮ ಮನಸ್ಸನ್ನು ಕೆಡಿಸ್ತೀವಿ. ಇದೇ ಕಾಮನ್ ಸೆನ್ಸ್ ಅನ್ನೋದು ಮನುಷ್ಯನಿಗೆ. ಯಾವುದು ಪ್ಲೇಸ್ ಅಂತ, ಸ್ಥಳ, ಎಲ್ಲಿ ಹೇಗೆ ವರ್ತಿಸ್ಬೇಕು, ಹೇಗೆ ಇರಬೇಕು, ಇಲ್ಲಿ ಏನು ನಡೀತಾ ಇದೆ, ಇಲ್ಲಿ ಎಷ್ಟು ಜನ ಕೂತ್ಕೊಂಡು ಕೇಳಿಸ್ತಾ ಇದ್ದಾರೆ, ನನ್ನ ಪಾತ್ರ ಎಷ್ಟು, ನಾನು ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು, ಇದೆಲ್ಲವೂ ಗಮನ ಇಡಬೇಕು. ಗಮನ ಇಟ್ಟಾಗ ಅದು ಒಳ್ಳೆಯ ರೀತಿ ಇರುತ್ತೆ. ಆ ರೀತಿಯಲ್ಲಿ ವರ್ತಿಸ್ಬೇಕು. ನಾನು ನೇರವಾಗಿ ಹೇಳ್ತೇನೆ, ಅದರಲ್ಲಿ ಎರಡು ಮಾತು. ಏನು ಹೇಳ್ತಾ ಇದೆ? ಕಟ್ಟಾಯ್ತು. ಇದೇ ಮನಸ್ಸು. ಮನಸ್ಸಂದ್ರೆ ಇದೆ, ಇನ್ನೇನಲ್ಲ. ಇದೇ ಮನಸ್ಸು. ಏನು? ತನುವ ತೋಟವ ಮಾಡಿ ಮನವ ಗುದ್ದಲಿಯನ್ನು ಎನ್ನ ಮನದ ಕೊನೆಯ ಮೇಲೆ ಅಂಗವಿಲ್ಲದ ರೂಪ ಕಂಡು ನಾನು ಬೆರಗಾದೆನು ನೋಡ. ಮನ ಉಂಟೆಂದರೆ ಭವಕ್ಕೆ ಬೀಜ ನೋಡ. ಇದು ಕೊನೆಯ ಮಾತು. ಮನ ಉಂಟೆಂದರೆ ಭವಕ್ಕೆ ಬೀಜ ನೋಡ ಅಂದ್ರು ಶರಣರು. ಮನಸ್ಸಿದೆ ಅಂತ ಗೊತ್ತಾಯಿತು ಅಂದ್ರೆ ಪುನಃ ಭವಕ್ಕೆ ಬೀಜ ಇದೆ ಅಂತ. ಮನಸ್ಸಿಲ್ಲ ಅಂತ ತಿಳಿಯಿತು ಅಂದ್ರೆ ಅದು ಲಿಂಗವಾಗಿದೆ ಅಂತ ಹೇಳ್ತಾರೆ. ಅದಕ್ಕಾಗಿ ಈ ಮನಸ್ಸನ್ನ ಕೇಂದ್ರೀಕೃತ ಮಾಡತಕ್ಕಂಥ ವ್ಯವಸ್ಥೆ ಒಳಗಡೆ ಬಹಳ ದೊಡ್ಡ ಪಾತ್ರವನ್ನು ಹೇಳಿದ್ದಾರೆ. ಕಷ್ಟ ನಿನಗಾದ ನಷ್ಟ ಬಯದೋರಿದ ದೃಷ್ಟಿಯನ್ನು ತಿರುಗಿಸಿ ನೋಡಲಿ. ಆತ್ಮಹತ್ಯೆಗೆ ಅವಸರ ಮಾಡಬೇಡಿ, ವಿಷ ಕುಡಿಲಿಕ್ಕೆ ಪ್ರಯತ್ನ ಪಡಬೇಡ್ರಿ, ರೈಲ್ವೆ ಹಳಿಗೆ ತಲೆ ಕೊಡ್ಲಿಕ್ಕೆ ಹೋಗಬೇಡ್ರಿ, PUC ಫೇಲ್ ಆಯಿತು ಅಂದ್ರೆ ತಲೆ ಕೆಡಿಸ್ಕೋಬೇಡ್ರಿ, ಪರ್ಸೆಂಟೇಜ್ ಕಡಿಮೆ ಬಂತು ಅಂತಂದ್ರೆ ಗಲಾಟೆ ಮಾಡ್ಲಿಕ್ಕೆ ಹೋಗಬೇಡ್ರಿ. ಸ್ವಾಮಿ ಇಂಜಿನಿಯರೇ ಆಗಬೇಕಾಗಿಲ್ಲ, BE ಆಗಬೇಕಾಗಿಲ್ಲ, MBBS ಆಗಬೇಕಾಗಿಲ್ಲ, ನಾವು BE ಆಗಬೇಕಾಗಿಲ್ಲ, MBBS ಆಗಬೇಕಾಗಿಲ್ಲ, ಡಾಕ್ಟರ್ ಆಗಬೇಕಾಗಿಲ್ಲ. ನಾವು ಏನಾದರಾಗು, ಮೊದಲು ಮಾನವನಾಗು, ಅದಕ್ಕಿಂತ ಹೆಚ್ಚು ನಿನ್ನ ಒಲವಿನಂತ. ಸ್ವಾಮಿ, ಕಸ ಗುಡಿಸುವ ಸತ್ಯಕ್ಕ, ಬೀದಿಯಲ್ಲಿ ಕಸ ಗುಡಿಸುವ ಸತ್ಯಕ್ಕ 900 ವರ್ಷವಾದರೂ ಉಳಿದಿದ್ದಾಳೆ. ಏನ್ರಿ, 900 ವರ್ಷ ಉಳಿದ ಮಹಾದೇವಿ 900 ವರ್ಷ ನೀರ ಉಳಿದಿದ್ದಾಳೆ. ಮದರ್ ತೆರೇಸ ಉಳಿತಾಳೆ ಈ ಜಗತ್ತು. ಮದರ್ ತೆರೇಸ ಉಳಿತಾಳೆ ಸ್ವಾಮಿ. BE ಆಗ್ಲಿಲ್ಲ, MBBS ಆಗ್ಲಿಲ್ಲ, MBA ಆಗ್ಲಿಲ್ಲ, ಪಾಸ್ ಆಗ್ಲಿಲ್ಲ, ಸಾವು ಮರಣ, ಹತ್ತಿರ. ನೋ ಏನಾಗಬೇಕು? ಚಲೋ ಗೃಹಸ್ಥರಾದ್ರಿ ನೋಡ. ಒಂದು ಗಂಡನಿಗೆ ಹೆಂಡತಿ ಆಗಲಿ, ಹೆಂಡತಿಗೆ ಗಂಡ ಆಗಲಿ, ಮಕ್ಕಳಿಗೆ ತಾಯಿ ಆಗಲಿ, ಕುಟುಂಬವಂತರಾಗಲಿ. ಒಂದು ಕಸ ಗುಡಿಸುವ ಕೆಲಸ ಕಡಿಮೆ, ಬೀದಿಯಲ್ಲಿ ಕಸ ಗುಡಿಸುವ ಕೆಲಸ ಕಡಿಮೆ. ಇವತ್ತು BA ಆಗಬೇಕು, MBBS ಆಗಬೇಕು, ಆಗೋಣ, ಪ್ರಯತ್ನ ಇದ್ರೆ ಆಗೋಣ, ಬೇಡ ಅನ್ನೋದಿಲ್ಲ. ಸಿಗಲಿಲ್ಲ ಅಂತ ಹೇಳಿ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥದ್ದು, ಪಾಸ್ ಆಗಲಿಲ್ಲ ಅಂತ ಹೇಳಿ ವಿಷ ಕುಡಿಯೋದು, ರೈಲ್ವೆ ಹಳಿಗೆ ತಲೆ ಕೊಡುವುದು, ಇವತ್ತು ವಿಪರೀತವಾದಂತಹ ವಿಚಿತ್ರವಾದ ಘಟನೆಗಳು ಇವತ್ತು ನಡೀತಿದೆ. ಪ್ರತಿಯೊಬ್ಬರ ಮನೆಯಲ್ಲಿ ಮಾನಸಿಕ ಅಸ್ತವ್ಯಸ್ತ, ಪ್ರತಿಯೊಬ್ಬರ ಮನೆಯಲ್ಲಿ ಒಂದೊಂದು ಹುಚ್ಚಾಸ್ಪತ್ರೆ ಆಗ್ತಾ ಇದೆ. ಪ್ರತಿಯೊಬ್ಬರ ಮನೆಯಲ್ಲಿ ಹುಚ್ಚಾಸ್ಪತ್ರೆ. ಅದಕ್ಕೆ ನಾನು ಇನ್ನೂ ಒಂದು ಮಾತನ್ನು ಹೇಳೋದು, ನಿಮ್ಮ ಮನೆಗಳಲ್ಲಿ ಐಶ್ವರ್ಯವಾದಂಥ ವಸ್ತುಗಳನ್ನು ಮಕ್ಕಳಿಗೆ ಕಣ್ಣಿನಲ್ಲಿ ತೋರಿಸುವುದನ್ನು ಕಡಿಮೆ ಮಾಡಿ. ಸಾಧಾರಣ ಇರಲಿ ನಿಮ್ಮ ಮನೆಯಲ್ಲಿ. ಬಂದವರಿಗೆ ಕೊಡ್ಕೊಳ್ಳಕ್ಕೆ ಒಂದಿಷ್ಟು ಚೇರ್, ಒಂದಿಷ್ಟು ಮಲಗಲಿಕ್ಕೆ ಹಾಸಿಗೆ, ಒಂದಿಷ್ಟು ಒಳ್ಳೆ ಬಟ್ಟೆ, ಒಂದಿಷ್ಟು ಊಟ. ಐಶ್ವರ್ಯ. ದಿಢೀರಂತ ಎಲ್ಲ ತುಂಬಿಸ್ಕೊಂಡು ಬಿಡ್ತೀವಿ, ಎಲ್ಲ ತುಂಬಿಸ್ಕೋತೀವಿ. ಬಹಿರಂಗ ತುಂಬಿಸ್ಕೊಂಡಿವಿ, ಅಂತರಂಗ ಬಹಿರಂಗ ತುಂಬಿಸ್ಕೊಂಡಿದೀವಿ,
ಅಂತರಂಗ ಖಾಲಿ ಮಾಡಿಕೊಂಡಿದ್ದೇವೆ. ಅಂತರಂಗದ ಆತ್ಮಶಕ್ತಿ ಕುಗ್ಗಿತು, ಬಹಿರಂಗದ ವಸ್ತು ನಮಗೆ ವಿಷವಾಗಿ ಕಾಡ್ಲಿಕ್ಕೆ ಪ್ರಾರಂಭ ಆಯಿತು. ಯಾವಾಗ ವಿಷವಾಗಿ ಪ್ರಾರಂಭ ಆಯಿತು, ಒಂದೊಂದೇ 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 ಪ್ರಾರಂಭ ಆಯಿತು, ಒಂದೊಂದೇ ಪ್ರಾರಂಭ ಆಯಿತು. ಮದರ್ ತೆರೆಸಾ ಎಷ್ಟು ದೊಡ್ಡವಳು, ಎಷ್ಟು ದೊಡ್ಡವಳು, ಎಂತಹ ಕೆಲಸ ಮಾಡಿದ್ರು, ಎಂತಹ ಕೆಲಸ ಮಾಡಿದ್ರು, ಎಷ್ಟು ಮನಸ್ಸು ಗಟ್ಟಿ ಇರಬಹುದು. ವೇಷಾವೃತ್ತಿಯನ್ನು ಮಾಡಿಕೊಂಡು ಬೀದಿಯಲ್ಲಿ ಮಲಗಿರುವ ಹೆಣ್ಣು ಮಕ್ಕಳನ್ನ ಎರಡು ಕೈಯಲ್ಲಿ ಹೀಗೆ ಹೊತ್ಕೊಂಡು ಬಂತು. ಕುಷ್ಠರೋಗಿಗಳನ್ನು ಹೀಗೆ ತೆಗೆದುಕೊಂಡು ಬಂದು ಹೀಗೆ ಕೈಯಲ್ಲಿ ಹುಳ ತೆಗೆದಳು. ಯಾರ ಕೇಳಿದ್ರು, ನೀನು ಜೀಸಸ್ನ ಎಲ್ಲಿ ನೋಡ್ತೀಯ? ನಾನು ಅವರಲ್ಲಿ ಮಾಡುವ ಸೇವೆಯಲ್ಲಿ ಜೀಸಸ್ ಅನ್ನ ನೋಡ್ತೇನೆ. ಮನಸ್ಸು ಎಷ್ಟು ದೊಡ್ಡದಿರ್ಬೋದು. ಸ್ವಾಮಿ, ನೀವು ಇನ್ನೊಬ್ಬರು ಸೇವೆ ಮಾಡಬೇಡ್ರಿ, ನೀವು ಇನ್ನೊಬ್ಬರಿಗೆ ನೋವಾಗಬೇಕು. ಇದು ನಮ್ಮ ಬದುಕಿನಲ್ಲಿ ಕಂಡುಕೊಳ್ಳಿ. ಅದಕ್ಕಾಗಿ ಡಿ.ವಿ.ಜಿ ಅವರು ಒಳ್ಳೆ ಸುಂದರ ಸೂತ್ರವನ್ನು ಕೊಟ್ಟರು. ಇಲ್ಲಿಗೆ ಬೇಸರ ಆಯ್ತಾ, ಒಮ್ಮೆ ಹೂತೋಟದಲ್ಲಿ, ಮತ್ತೊಮ್ಮೆ ಕೆಳಕೂಟದಲ್ಲಿ, ಮತ್ತೊಮ್ಮೆ ಸಂಗೀತದಲ್ಲಿ, ಮತ್ತೊಮ್ಮೆ ಶಾಸ್ತ್ರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿ ಆಗುವ ಮಂಕುತಿಮ್ಮ. ಜೀವನ ಸ್ವಲ್ಪ ಬೇಸರ ಆಯ್ತಲ್ಲ, ಸಂಜೆ ಹೊತ್ತು ಹೋಗಿ ನೀನು ಎಲ್ಲ ಗಾರ್ಡನಲ್ಲಿ ತಿರುಗಾಡಲಿಕ್ಕೆ ಪ್ರಯತ್ನ ಪಡು. ಅಲ್ಲಿರ್ತಕ್ಕಂಥ ಹೂಗಳನ್ನು ಗಮನಿಸು, ಅಲ್ಲಿರ್ತಕ್ಕಂಥ ಸೌಂದರ್ಯವನ್ನು ನೋಡು, ಅಲ್ಲಿರ್ತಕ್ಕಂಥ ಹೂವಿನ ತೋಟಗಳನ್ನೆಲ್ಲ ನೋಡ್ಲಿಕ್ಕೆ ಪ್ರಯತ್ನ ಪಡು, ಅಲ್ಲಿರ್ತಕ್ಕಂಥ ಹೂವನ್ನ ನೋಡು. ಆದ್ರೆ ಹೂವನ್ನ ಕೌಂಟ್ ಮಾಡ್ಲಿಕ್ಕೆ ಹೋಗಬೇಡ, ಅದು ನಿನ್ನ ತಲೆ ಕೆಡಿಸಿ. ನೋ ಕೌಂಟಿಂಗ್. ಅಲ್ಲಿರೋ ಹೂವನ್ನ ಮಾತ್ರ ನೋಡು, ಹೂವನ್ನ ನೀನು ಎಣಿಸ್ಲಿಕ್ಕೆ ಹೋಗಬೇಡ. ನಿನ್ನ ಬದುಕನ್ನು ನೀನು ನೋಡು, ಇನ್ನೊಬ್ಬರ ಬದುಕನ್ನು ನೀನು ಎಣಿಸ್ಲಿಕ್ಕೆ ಹೋಗಬೇಡ. ಒಮ್ಮೆ ಹೂ ತೋಟದಲ್ಲಿ, ಮತ್ತೊಮ್ಮೆ ಕೆಳಕೂಟದಲ್ಲಿ. ಅಂದ್ರೆ ಒಳ್ಳೆಯ ಸ್ನೇಹಿತರ ಜೊತೆಯಲ್ಲಿ, ಒಳ್ಳೆಯ ಒಡನಾಟದವರ ಜೊತೆಯಲ್ಲಿ, ಒಳ್ಳೆಯವರ ಜೊತೆಯಲ್ಲಿ ನಮ್ಮ ಬದುಕು. ಮತ್ತೊಮ್ಮೆ ಶಾಸ್ತ್ರದಲ್ಲಿ, ಶಾಸ್ತ್ರ ಅಂತಂದ್ರೆ ಇನ್ನೇನಲ್ಲ, ಒಳ್ಳೆಯ ವಿಚಾರದಾಯಕ. ಮತ್ತೊಮ್ಮೆ ಮೌನದಲ್ಲಿ, ಬೇಸರ ಆಯಿತು ಇಷ್ಟು ಧ್ಯಾನ ಮಾಡು. ಮತ್ತೊಮ್ಮೆ ಸಂಸಾರದಲ್ಲಿ ಹೋಗು, ಮತ್ತೊಮ್ಮೆ ಹಾಡು, ಒಳ್ಳೆಯ ಹಾಡಾಡು, ಒಳ್ಳೆ ಒಳ್ಳೆಯ ಹಾಡುಗಳನ್ನ ಹಾಡು. ಇಲ್ಲಿ ಯಾರು ಬರುವರೋ, ಯಾರ ದಾರಿ ಕಾವುದು, ಪ್ರೀತಿಯಿಂದ ಕರೆಯುವ ಕೊರಳ ಇನ್ನೂ ಕೇಳದು. ಯಾರು ಇಲ್ಲ ಆಸರೆ, ತಾವೇ ನಮ್ಮ ದೇವರೇ. ಇಂದು ನಾಳೆಯ ಸೇರಿತು, ಮಲಗ ವೇಳೆಯಾಯಿತು, ಸಂಜೆ ಕೆಂಪು ಮೂಡಿತು, ಇರಳು ಸೆರಗ ಹಾಸಿತು. ಇಂದು ನಾಳೆಯ ಸೇರಿತು, ಮಲಗೋ ವೇಳೆಯಾಯಿತು. ಹೃದಯ ಭಾರವಾಗಿದೆ, ಚಿಂತೆ ನೂರು ಕವಿದಿದೆ. ನಾಳೆ ಆಸೆ ಬಂದಲೇ ಮತ್ತೆ ಜೀವ ಉಳಿದಿದೆ. ವರಸು ಕಣ್ಣ ಕಂಬನಿ, ಸುರಿಸು ನಿನ್ನ ನೆಗೆ ಹನಿ. ಇಂದು ನಾಳೆಯ ಸೇರಿತು, ಮಲಗೋ ವೇಳೆಯಾಯಿತು, ಸಂಜೆ ಕೆಂಪು ಮೂಡಿತು. ಹಕ್ಕಿಗೂಡು ಸೇರಿತು, ಹೂ ಮೊಕವ ಮುಚ್ಚಿತು, ನೂರು ತಾರೆ ಮಿನುಗಿತು, ನಗರವೆಲ್ಲ ಮಲಗಿತು. ನಿದಿರೆ ತಾಯೆ ತೋಳಲಿ, ನಿನಗೆ ಸುಖವು ಕಾಣಲಿ. ಇಂದು ನಾಳೆಯ ಸೇರಿತು, ಮಲಗೋ ವೇಳೆಯಾಯಿತು. ತಂದೆ ಮಕ್ಕಳು ಪಿಕ್ಚರ್ ಎಷ್ಟು ಚೆನ್ನಾಗಿದೆ ನೋಡು. ಒಂದು ಹಾಡು, ಒಂದಿಷ್ಟು ಹಾಡಾಡಿ ಎಲ್ಲಿ ನಿಮ್ಮ ಮನಸ್ಸು ಎಲ್ಲ ಇಟ್ಕೋತೇನೋ. ಸುತ್ತು ಬಕ್ಕು ರೈಲು, ನಿಲ್ಲೋದಿಲ್ಲ ರೈಲು, ಯಾಕೆ ಹಿಂಗೆ ಆಡುತ್ತೈತೋ. ಇದು ಇವತ್ತಿನ ಹಾಡು ಏನಾಗೈತೆ ಏನ್ರಿ? ಇವತ್ತಿನ ಹಾಡುಗಳು ಅದೇ ರೀತಿ ಬಂದು, ಇವತ್ತಿನ ಪಿಕ್ಚರ್ಗಳು ಅದೇ ರೀತಿ ಬಂತು, ಇವತ್ತಿನ ಟಿವಿ ಮಾಧ್ಯಮಗಳು ಅದೇ ರೀತಿ ಬಂತು, ಇವತ್ತಿನ ಧಾರಾವಾಹಿಗೆ ಬಂತು. ಇಂದಿನ ಕಾಲದ ಹಿರಿಯರು ಎಷ್ಟು ಸುಂದರವಾದಂತ ಸಮುದಾಯವನ್ನು ಕಟ್ಟುದು, ಎಂತೆಂಥ ಹಾಡುಗಳನ್ನಾಡಿದ್ರು. ತನವು ನಿನ್ನದು, ಮನವು ನಿನ್ನದು, ಭಾವವು ನಿನ್ನದು. ಮನೆಯನೆಂದು ಕಟ್ಟದಿರು, ಮನೆಯನೆಂದು ಮುಟ್ಟದಿರು. ಎಷ್ಟು ಎಂತಹ ಮಾತುಗಳು. ಒಂದಿಷ್ಟು ಲೇಪನ ಮಾಡಿಕೊಂಡ್ರೆ ಮನಸ್ಸಿಗೆ, ಒಂದಿಷ್ಟು ಮನಸ್ಸಿಗೆ ತೆಗೆದುಕೊಂಡ್ರೆ, ಒಂದಿಷ್ಟು ಒಳ್ಳೆಯದನ್ನು ಇಲ್ಲಿ ಸ್ವೀಕರಿಸಿದ್ರೆ ಈ ಮನಸ್ಸು ಎಷ್ಟು ಚೆನ್ನಾಗಿರ್ಬೋದು. ಇಂತಹ ಮನಸ್ಸಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡುವವನು ಯಾರು? ಇಂತಹ ಮನಸ್ಸಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡುವವನು ಯಾರು? ಶ್ರೀ ಗುರುವೆ ಸಕ್ರಿಯ ಆದರವೇ ಸುಜ್ಞಾನವೇ ಸಾದರವೇ ಎನ್ನ ಮತಿಗೆ ಮಂಗಳವನಿತ್ತು. ರಾಗನೆಂಬೇಗ ಕೃಪೆಯಾಗು ಗುರುವೇ. ಗುರು ಬರ್ತಾನೆ, ಶ್ರೀ ಗುರುವೇ ಸಕ್ರಿಯೇ ಆಗರವೇ ಸುಜ್ಞಾನವೇ
ಮತಿಗೆ ಮಂಗಳವಿತ್ತು ರಾಗನೆಂಬೇಗ ಕೃಪೆಯಾಗು ಗುರುವೆ ಅಂತ ಹೇಳ್ತಾರೆ. ಗುರು ಬಂದು ಸಂಸ್ಕಾರವನ್ನ ಕೊಡ್ತಾನೆ. ಹಾಗಾದ್ರೆ ನಾಳೆ ಗುರುವಿನ ಕ್ವಾಂಟಿಟಿ ಮತ್ತು ಕ್ವಾಲಿಟಿ